ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ವಿಶೇಷ್. ಸೊ ಈಗ ನಮ್ಮ ಜೊತೆ ಇದ್ದಾರೆ ನಾನು ಕರ್ಣಾಕರ ಚಿತ್ರದ ಹೀರೋಯಿನ್ ಆದಂಥ ರಾಧ ಅವರು ಹಾಗೂ ನಿರ್ಮಾಪಕರಾದಂಥ ಸಂತೋಷ್ ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ? ನೀವು ಹೇಗಿದ್ದೀರಾ ಮ್ಯಾಮ್? ನಾನು ಚೆನ್ನಾಗಿದ್ದೀನಿ ಸರ್. ನೀವೆಲ್ಲ ಹೇಗಿದ್ದೀರಿ? ಸೂಪರ್ ಸೂಪರ್. ಮ್ಯಾಮ್ ಸ್ವಲ್ಪ ಟಯರ್ಡ್ ಮೂಡಲ್ಲಿ ಇದ್ದೀರಾ? ಯಾಕೆ? ಇಲ್ಲ, ನಂಗೆ ಸ್ವಲ್ಪ ಫೀವರ್ ಇತ್ತು, ಹಾಗಾಗಿ ಮುಖ ಹಿಡಿದಿದೆ. ಸೊ ನಾನು ಕರ್ಣಾಕರ. ಸೊ ಈ ಚಿತ್ರದಲ್ಲೇ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಸರ್, ಈ ಚಿತ್ರದಲ್ಲಿ ನಾನು ಮಮತಾ ಅಂತ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಇದು ಲೀಡ್ ಕ್ಯಾರೆಕ್ಟರ್, ಹೀರೋಯಿನ್. ಅಂದರೆ ಈ ಸಿನಿಮಾದಲ್ಲಿ ತುಂಬ ಚಟ್ಪಟ ಅಂತ ಮಾತಾಡಿಕೊಂಡು ತುಂಬ ಬಾಯ್ಬಡಿಕೆ ಆಗಿರುವಂಥ ಪಾತ್ರ ಇದು. ಎಲ್ಲರಿಗೂ ತುಂಬಾ ಖುಷಿ ಕೊಡುವಂಥ ಪಾತ್ರ, ತುಂಬ ವೇಟೇಜ್ ಇರುವಂಥ ಪಾತ್ರ, ಯಾಕೆಂದರೆ ಇದು ತಾಯಿ ಪಾತ್ರ. ಸೊ ಅಂದರೆ ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ ಇದು ನನ್ನ ಪಾತ್ರ. ತುಂಬ ಎಂಜಾಯ್ ಮಾಡಿಕೊಂಡು ಈ ಒಂದು ಪಾತ್ರನ ನಿರ್ವಹಿಸಿದ್ದೀನಿ. ತುಂಬ ಖುಷಿ ಇದೆ ಇವತ್ತು ಇಲ್ಲಿ ಇಂಟರ್ವ್ಯೂನಲ್ಲಿ ಮಮತಾ ಆಗಿ ಕೂತ್ಕೊಂಡು ಮಾತಾಡ್ತಿರೋದು. ಸರ್, ನಿರ್ದೇಶಕರು ನಿಮಗೆ ಬಂದು ಕಥೆ ಹೇಳಿದಾಗ ನಿಮಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನಿಸಿದಂಥ ಎಲಿಮೆಂಟ್ ಏನು? ಸಿನಿಮಾ ಆಸಕ್ತಿ ನನ್ನಲ್ಲಿತ್ತು ಮುಂಚೆ, ಸಿನಿಮಾ ಮಾಡಬೇಕು ಅನ್ನೋದು. ಬಟ್ ಯೂಶಲಿ ಮನೆಗಳಲ್ಲಿ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಕಲಿಸಲ್ಲ. ನಮ್ಮ ಒಂದು ಎಜುಕೇಷನ್ ಲೈನಪ್ಪಲ್ಲಿ ಫಸ್ಟ್ ನಿಂದ ಮುಗಿಸ್ಕೊಂತ ಒಂದು ಟೈಮ್ಗೋಸ್ಕರ ಕಾಯ್ತಾ ಇದ್ದೆ. ಸೊ ಇವರು ನನಗೆ ಸಿಕ್ಕಿದಾಗ ಕತೆ ಅಪ್ರೋಚ್ ಮಾಡಿದ್ರು. ಫಸ್ಟ್ ಏನು ಕತೆಗೆ ಮಾಡಿದಾಗ ನಾನು ಅಷ್ಟು ಫಸ್ಟು ಏನು ಅಂದರೆ ಪೂರ್ತಿ ಇನ್ನೂ ಕತೆ ರೆಡಿ ಆಗಿರಲಿಲ್ಲ. ಹೇಳಿದ್ಮೇಲೆ ನಾನಂತೆ ಸರಿ ಡೆವಲಪ್ ಮಾಡ್ಕೊಂಡು ಬಂದಿದ್ದೆ. ಅಲ್ಲಾದ್ಮೇಲೆ ಡೆವಲಪ್ ಮಾಡಿಕೊಂಡು ಒಂದೂವರೆ ವರ್ಷ ಮಾಡೋಣ ನೋಡೋಣ ಅಂತ ಹೇಳ್ತಾ ಇದ್ದು. ಒಂದಿನ ಫುಲ್ ಟೀಮ್ ಸಮೇತ ಒಂದು ಅಟ್ಯಾಕ್ ಮಾಡಿದ್ರು. ಆಫೀಸಲ್ಲಿ ಕೂತ್ಕೊಂಡು ನೀವು ಫಸ್ಟ್ ಸಾಂಗ್ಗಳು ಕೇಳಿ, ಫಸ್ಟ್ ಕಥೆಗಳೆಲ್ಲ ನನ್ನ ಸಾಂಗ್ ಕೇಳಿದಾಗ ಒಂದು ಲೆಕ್ಕಾಚಾರಕ್ಕೆ ಇಂಪ್ರೆಸ್ ಆಗಿದೆ. ಅದಾದ್ಮೇಲೆ ಕತೆ ಯಾವಾಗ ಹೇಳಿದ್ರು ಅವಾಗ ಅದು ನಂಗೆ ಸ್ವಲ್ಪ ಪರ್ಸ್ನಲಿ ಕನೆಕ್ಟ್ ಆಯಿತು. ಸರಿ ಮಾಡೋಣ ಅಂತ ಹೇಳಿ. ಮ್ಯಾಮ್, ನಿಮ್ಮ ರಿಯಲ್ ಲೈಫ್ಗೂ ಈ ಪಾತ್ರಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ? ರಿಲೆವೆಂಟ್ ಎಲ್ಲರ ಇದೆಯಾ? ತುಂಬ ಡಿಫ್ರೆನ್ಸ್ ಇದೆ. ಮೇಜರಾಗಿ ಹೇಳಬೇಕು ಅಂದರೆ ಈ ಒಂದು ಪಾತ್ರದಲ್ಲಿ ತುಂಬ ಮಾತಾಡ್ತೀನಿ. ಬಟ್ ನಾನು ರಿಯಲ್ ಲೈಫಲ್ಲಿ ನೀವು ಹಿಂದೆ ಕೂಡ ನನ್ನನ್ನು ನೋಡಿದ್ದೀರ. ನನ್ನ ಹಿಂದಿನ ಸಿನಿಮಾದಲ್ಲಿ ನಾನು ಅಷ್ಟಾಗಿ ಮಾತಿಲ್ಲ, ಕಡಿಮೆನೆ. ಅದೊಂದು ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಹೌದು, ಅದೊಂದು ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಬಿಟ್ಟರೆ ಇದರಲ್ಲಿ ತುಂಬ ಬೈತೀನಿ. ನಾನು ರಿಯಲ್ ಲೈಫಲ್ಲಿ ಅಷ್ಟು ಬೈಯಲ್ಲ. ಇನ್ನೊಂದು ಇದರಲ್ಲಿ ಮದುವೆ ಆಗಿ ಮಗು ಇರುತ್ತೆ, ನನಗೆ ಮದುವೆ ಆಗಿ ಮಗು ಇಲ್ಲ. ಅದು ಮೇಜರ್, ಇಷ್ಟು ಮೇಜರ್. ತದ್ವಿರುದ್ಧವಾದಂಥ ಕ್ಯಾರೆಕ್ಟರ್. ಸರ್, ಆಫ್ ಸ್ಕ್ರೀನ್ ನೀವು ನೋಡಿದ್ರಲ್ಲ ಸರ್? ನಿಮಗೆ ಆಫ್ ಸ್ಕ್ರೀನ್ ಅಲ್ಲಿ ಸರ್ ಅದೇ ಬಂದ ತಕ್ಷಣ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟಲ್ ಲೀಸ್ ಹಾಕೊಡ್ತೀನಿ ಅಂತ ಬೆಡ್ ಅಂತ. ಇಲ್ಲ, ಸ್ವಲ್ಪ ಎರಡು ಕಡೆಯಿಂದ ಬ್ಯಾಲೆನ್ಸ್ ಮಾಡಬೇಕು. ಸೀರಿಯಲ್ ಮತ್ತೆ ಸಿನಿಮಾ ಎರಡೂ ಮಾಡಬೇಕು. ಅಷ್ಟೆಸ್ತು ಇದೆಲ್ಲ ನೋಡಿದ್ದೀನಿ. ಬಟ್ ಆಫ್ ಸ್ಕ್ರೀನ್ ಅಲ್ಲಿ ಏನಂತ ಹೇಳಿದ್ರೆ ರೆಡಿ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದು, ಅದೊಂದು ನನಗೆ ಸಿಟ್ಟಿರ್ತಿತ್ತು. ಏನಂದ್ರೆ ಇವರು ಬಲವಂತವಾಗಿ ಅವ್ರಿಗೆ, ಅಂದ್ರೆ ನನಗಲ್ಲ, ನನಗೆ ಇಷ್ಟ ಇತ್ತು ಕರ್ಲ್ಸ್ ಮಾಡಿಸ್ಕೊಳ್ಳೋದು, ನಂಗೆ ಇಷ್ಟ ಇತ್ತು. ಬಟ್ ಹೇರ್ ಸ್ಟೈಲಿಸ್ಟ್ಗೆ ಬಲವಂತ ಮಾಡಿ ಅವ್ರಿಗೆ ಇದೇ ಥರ ಹೇರ್ ಬೇಕು, ಇದೇ ಥರ ಮಾಡಬೇಕು ಅಂತ ಹೇಳಿ ಒತ್ತು ಕೊಟ್ಟು ಹೇರ್ ಕರ್ಲಿಂಗ್ ಸ್ಟಾರ್ಟ್ ಮಾಡಿಸಿದ್ದು ಇವರೇ. ಹೇರ್ ಕರ್ಲಿಂಗ್ ಮಾಡ್ಸೋಕ್ಕೆ ಮಿನಿಮಮ್ ಅಂದ್ರೂ ಅರ್ಧ ಮುಕ್ಕಾಲು ಗಂಟೆ ಬೇಕು. ನಮ್ದು ಮೇಕಪ್ಪು ಒಂದು 15-20 ನಿಮಿಷದಲ್ಲಿ ಮುಗ್ದು ಹೋಗುತ್ತೆ. ಬಟ್ ಹೇರ್ ಸ್ಟೈಲ್ ಅಂತ ಬಂದಾಗ ಏನೋ ಹೇರ್ ಸ್ಟೈಲಿಂಗ್ ಏನೋ ಮಾಡ್ತೀವಿ ಅಂತ ಬಂದರೆ ಅದೊಂಥರ. ಬಟ್ ಅಂದರೆ ಫ್ರಂಟಿಂದ ಹಿಡಿದು ಬ್ಯಾಕ್ ಎಲ್ಲ ಒಂದು ಕರ್ಲ್ಸ್ ಅಂತ, ಅದು ಫ್ರಂಟಲ್ಲಿ ಟೈಟ್ ಕರ್ಲ್ಸು, ಹಿಂದೆ ಹಿಂದಿನ ಹೇರ್ ಏನಿರುತ್ತೆ ಅದು ಅಂದರೆ ಸ್ವಲ್ಪ ಲೂಸ್ ಕರ್ಲ್ಸು, ಆ ಥರದ್ದೆಲ್ಲ ಬೇರೆ ಬೇರೆ ಕರ್ಲ್ಸ್ ಮಾಡ್ತಿರ್ಬೇಕಾದ್ರೆ ಆಬ್ವಿಯಸ್ಲಿ ಲೇಟ್ ಆಗ್ತಿತ್ತು. ಅದು ಇವ್ರಿಗೆ ಅದು ಭಾರಿ ಕೋಪ. ಮಾಡಿಸಿದ್ದೆ ಇವರು. ಅದೇ ಕಷ್ಟ ಅಂತ ಹೆಣ್ಮಕ್ಳು ಕಷ್ಟ ಆಗುತ್ತೆ. ಮುಂಚೆ ಯಾವಾಗ ನಿಮ್ಮ ಲೈಫ್ ಸ್ಟೈಲ್ ಯಾವಾಗ ಟ್ರೈ ಮಾಡಿದ್ರಾ ಆ ಹೇರ್ ಸ್ಟೈಲ್? ಮಾಡಿದ್ದೀನಿ. ನನಗೆ ಕರ್ಲ್ಸ್ ಇತ್ತು. ನಾನು ತುಂಬ ಚಿಕ್ಕವಳಿದ್ದಾಗ ನನಗೆ ಕರ್ಲಿ ಹೇರ್ ಇತ್ತು. ಅದು ಏನೋ ಗೊತ್ತಿಲ್ಲ, ಬೆಳೀತಾ ನನಗೆ ಸ್ಟ್ರೈಟ್ ಹೇರ್ ಆಗೋದು. ಸ್ಟ್ರೈಟ್ ಹೇರ್ ಅಂದರೆ ವೇವಿ ಹೇರ್ ಬಂತು. ಬಟ್ ನನಗೆ ಕರ್ಲಿ ಹೇರ್ ಅಂದರೆ ತುಂಬ ಇಷ್ಟ. ಇವಾಗ ನಿಮಗೆ ಗೊತ್ತಲ್ಲ, ಸ್ಟ್ರೈಟ್ ಹೇರ್ ಇರೋರಿಗೆ ಕರ್ಲಿ ಹೇರ್ ಇಷ್ಟ ಆಗುತ್ತೆ, ಕರ್ಲ್ಸ್ ಇರೋರಿಗೆ ಸ್ಟ್ರೈಟ್ ಹೇರ್ ಇಷ್ಟ ಆಗುತ್ತೆ. ಸೊ ಹಾಗೆ ಕೂದಲಿಲ್ದೇ ಇರೋರಿಗೆ ಕೂದಲಿದ್ರೆ ಚೆನ್ನಾಗಿರ್ತಿತ್ತು ಹಾಗೆ. ಸರ್, ಇನ್ನು ಹೀರೋ ಬಗ್ಗೆ ಹೇಳೋದಾದ್ರೆ? ಹೀರೋ ಮೂಲತಃ ಹಾಸನ್ ಅವರು ನನ್ನ ಸ್ನೇಹಿತರೆ.
ಈ ಕಥೆಯಲ್ಲಿ ಒಂದು ಬೈಕ್ ತಳ್ಳೋ ಸೀನ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಆಗುತ್ತೆ. ನೋಡಿದಾಗೆಲ್ಲ ಬೈಕ್ ತಳ್ತಾರೆ ಟ್ರೈಲರ್ ಕೂಡ ಇದೆ. ಅದಕ್ಕೆ ಫಸ್ಟ್ ಸೀನ್ ಅದನ್ನೇ ಇಟ್ಟು ನಾವು ಅದು. ಬಟ್ ಒಳ್ಳೆ ಮನುಷ್ಯ, ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ. ಮೇಜರ್ ಆಗಿ ಸಿನಿಮಾದಲ್ಲಿ ಸ್ವಲ್ಪ ಲೇಟ್ ಮಾಡಿರುವುದಷ್ಟೇ, ಅದನ್ನ ಹೊರತುಪಡಿಸಿದ್ರೆ ಪ್ರಾಮಾಣಿಕ ವ್ಯಕ್ತಿ. ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಅಪ್ರೋಚ್ ಮಾಡೋದ್ರಿಂದ ಕೆಲಸದಿಂದ ಬಿದ್ದು ಮಾಡಂತ, ನನ್ ಮಾಡ್ತೀನಿ ವರ್ಕ್ವಾಲಿಕ್ ಮಾಡ್ತಿದ್ರು. ನನಗೇನಂದ್ರೆ ಒಬ್ಬ ಪ್ರೊಡ್ಯೂಸರ್ಸ್, ನಿಮ್ಗೆ ಗೊತ್ತಿರ್ತದೆ, ಒಂದ್ಸಲ ಮಾಡಿದ್ರೆ ಇನ್ನೊಂದ್ಸಲ ಮಾಡಲ್ಲ ಇಂಡಸ್ಟ್ರಿಯಲ್ಲಿ, ಆ ತರ ಮಾಡ್ಬಿಡ್ತಾರೆ. ಬಟ್ ಈ ವ್ಯಕ್ತಿ ಕ್ಯಾಮ್ರಾಗೆ ಏನಾಗುತ್ತೆ, ಕ್ಯಾಮ್ರಾದಲ್ಲಿ ಎಷ್ಟಿದೆ, ಈ ಕ್ಯಾಮ್ರಾಗೆ ಎಷ್ಟು, ಈ ಕ್ಯಾಮ್ರಾಗೆ ಎಷ್ಟು, ಅಥವಾ ಸೆಟ್ ಯಾವ ತರ ಕೆಲಸ ಮಾಡ್ತೀವಿ, ಪೋಸ್ಟ್ ಪ್ರೊಡಕ್ಷನ್ ಏನಿರ್ತದೆ, ಎಲ್ಲ ವಿಭಾಗದಲ್ಲೂ ಒಂದೊಂದು ಸ್ಟುಡಿಯೋದಲ್ಲಿ ಎಷ್ಟು. ನಾನೇ ಹೇಳ್ತಿದ್ದೆ ಸಾಕು ಬಿಟ್ಬಿಡ್ರಿ, ಯಾಕೆ ಸುಮ್ಮನೆ ಇಷ್ಟೊಂದು ನಿಮಿಷ ಕೊಡ್ತಾರೆ ಅಂತ. ಬನ್ನಿ ಇನ್ನೊಂದ್ ಕಡೆ ಕಾರಣ ನನಗೆ ಚೌಕಾಸಿ ಚೌಕಾಸಿ ಮಾಡಿದಾಗ ನಾನು ನೋಡ್ಬಿಟ್ಟು ಒಂದ್ ಹಂತಕ್ಕೆ ಇವಾಗ ಹೆಂಗೆ ಅಂದ್ರೆ ₹1 ಕೇಳಿದ್ರೆ ನೀವು ಎಷ್ಟು ರೂಪಾಯಿ ಕೇಳ್ತೀರಾ? ಹೊರಗಡೆ ಹೋಗಿ ನಿಮ್ಗೆ ₹100 ಅಂತ ಹೇಳ್ತಾರೆ, ನೀವು ಎಷ್ಟು ರೂಪಾಯಿ ಕೇಳ್ತೀರಾ? ಒಂದು ₹50 ಮಾಡ್ಬೋದು ಸರ್. ಒಂದು ₹50 ಅಲ್ಲ, ₹50 ಕೊಡಿ ಅಂತ ನೀವು ಅವ್ರ ₹20 ಕೊಡಿ ಏನಾದ್ರು. ನಾನು ಅವ್ರಿಗೆ ಕೇಳ್ತಾರೆ ಅಂದ್ಬಿಟ್ಟು ಜಾಸ್ತಿ ಹೇಳಿದ್ರೆ 50% ಬರ್ತೀವಿ, ಹಂಗಾರು ಬರ್ಲಿ ಅಂತ. ಸೊ ಎಲ್ಲ ಒಂದ್ ಕಡೆ ನಿರ್ಮಾಪಕರನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿದಾಗ ಎಲ್ಲ ಒಂದ್ ಕಡೆ ನಮ್ಮಂತವ್ರಿಗೆ ಅನುಕೂಲ ಆಯ್ತು. ಬಟ್ ಸಿನಿಮಾ ನಾವ್ ಅನ್ಕೊಂಡಿದ್ಕಿಂತ ಗೊತ್ತಲ್ಲ, ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು, ಸಿನಿಮಾ ಮಾಡಿ ನೋಡು ಅನ್ನೋದು ಒಂದು ಅನುಭವ, ಬೇರೆ ಲೆಕ್ಕಾಚಾರ. ನಾವ್ ಏನೇ ಹಿಡಿದ್ರು ಆಸ್ ಎ ಪ್ರೊಡ್ಯೂಸರ್, ಡೈರೆಕ್ಟರ್ ಬೇಡ ಅಂದ್ರೆ ಪ್ರೊಡ್ಯೂಸರ್ ಏನ್ ಅನ್ಸುತ್ತದೆ, ಇಲ್ಲ ಇನ್ನೂ ಏನೋ ಬೇಕು ಅನ್ನೋ ಮಟ್ಟಿಗೆ ನಾವೇ ಹೋಗ್ಬಿಡ್ತೀವಿ. ಓಕೆ ಮ್ಯಾಮ್, ನೀವು ಅಬ್ಸರ್ವ್ ಮಾಡಿದಂಗೆ ನೀವು ಇಷ್ಟು ವರ್ಷದಲ್ಲಿ ಕೆಲಸ ಮಾಡಿದ್ದೀರಾ. ಸೊ 2 ಜವಾಬ್ದಾರಿ ಒಬ್ಬ ಹೀರೋ ಆಗಿದ್ದಾಗ, ಸೊ ಅದನ್ನ ಹೇಗೆ ನಿಭಾಯಿಸ್ತಾ ಇದ್ರು ಅಂತ ನೀವು? ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಸರ್, ಅದರಲ್ಲಿ ಎರಡನೇ ಮಾತಿಲ್ಲ. ಬಟ್ ಏನಂದರೆ ಅಷ್ಟೆಲ್ಲ ತಲೆನೋವುಗಳನ್ನ ತಗೊಂಡು ಫ್ರೇಮಿಗೆ ಬಂದಾಗ ಫ್ರೇಮಲ್ಲಿ ಮುಖ ಫುಲ್ಲು ಸಪ್ಪೆ ಆಗ್ಬಿಟ್ಟಿರ್ತಿತ್ತು. ಅಂದರೆ ಟೇಕ್ ಮೇಲೆ ಟೇಕ್ ಆಗ್ತಾ ಇತ್ತು ಆ ಒಂದು ಕಾರಣಕ್ಕೆ. ಅಂದರೆ ಇವಾಗ ಆರ್ಟಿಸ್ಟ್ ಅಂತ ಬಂದಾಗ ತಲೆಯಲ್ಲಿ ಏನೇ ಇದ್ರೂ ಕೂಡ ನಾವು ಫೇಶಿಯಲ್ ಎಕ್ಸ್ಪ್ರೆಷನ್ಸಲ್ಲಿ ಅದನ್ನು ತೋರ್ಸೋಕ್ಕಾಗಲ್ಲ. ಇವಾಗ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರೂ ಫ್ರೇಮಲ್ಲಿ ನಾವು ನಗಾಡ್ಕೊಂಡಿರ್ಬೇಕಾಗತ್ತೆ, ಅಥವಾ ನಾವೆಷ್ಟೇ ನಮ್ಮ ಲೈಫಲ್ಲಿ ಖುಷಿಯಾಗಿದ್ರು ಕೂಡ ಫ್ರೇಮ್ ಮುಂದೆ ನಾವು ಬಂದು ಅಳಬೇಕಾಗತ್ತೆ. ಸೊ ಆ ಥರ ಇದ್ದಾಗ ಅದನ್ನು ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಆಗಲಿಲ್ಲ, ಅವ್ರ ಕೈಲಿ ತುಂಬ ಸ್ಟ್ರೆಸ್ ತಗೊಂಡು ಅದು ಫ್ರೇಮಲ್ಲಿ ಕಾಣಿಸ್ತಾ ಇತ್ತು. ಅದ್ರ ಸಲುವಾಗಿ 1-2-3 ಟೇಕ್ ಆಗಿದ್ದುಂಟು. ಆವಾಗ ಇವ್ರು ಕರೆದು ಏನಕ್ಕೆ ಅಷ್ಟೊಂದು ಟೆನ್ಷನ್ ತಗೊಳ್ತೀರಾ, ಬಿಟ್ಬಿಡಿ ಹೋಗ್ಲಿ ನಾವು ಮಾಡ್ತೀವಿ ಅಂತ ಎಲ್ಲ ಇವರು ಮಾತಾಡಿ ನಾನು ಕೇಳಿಸ್ಕೊಂಡಿದ್ದೀನಿ. ಮೊನ್ನೆ ಸೆನ್ಸಾರ್ ಇತ್ತು, ನಮ್ಗೆ ಗೊತ್ತಿತ್ತು ಸಿನಿಮಾ ಹೇಗ್ ಬಂದಿತ್ತು ನಾವು ನೋಡಿದ್ವಿ. ಬಟ್ ಈತ ಸೆನ್ಸಾರ್ ಒಳಗಡೆ ನೋಡ್ತವ್ರೆ ಈ ಬೆಕ್ಕಿಗೆ ಈ ಕಡೆ ಡೆಲಿವರಿ ಕೂಡ ಓಡಾಡ್ತಾರೆ. ನಾನು ಇದ್ಯಾಕೆ ಹಿಂಗ್ ಓಡಿರ್ತಿಲ್ಲ ಫುಲ್ ಟೆನ್ಷನ್ ಆಯ್ತೈತೆ ನನಗೆ ಅಂದ್ಬಿಟ್ಟು ಫುಲ್ಲು ಬೇಡ್ಕೊಳ್ಳೋದು ಕೂಲ್ ಆಗಿರಿ. ಸಿನಿಮಾ ನಾವು ಸಿನಿಮಾದಲ್ಲಿ ಕಟ್ಟು ಮ್ಯೂಟ್ ಇರೋ ಅಂತ ಯಾವುದು ನಾವು ಇಟ್ಟಿಲ್ಲ. ಸಿನಿಮಾ ಅಂತದ್ದು ಜಾನರ್ ಅಲ್ಲ, ನೋಡೋಣ ಅಂತ. ಆಮೇಲೆ ಲೀವ್ ಸರ್ಟಿಫಿಕೇಟ್ ಬಂದ್ರೆ ಫುಲ್ ಖುಷಿ ಇರುತ್ತೆ. ನಾನೀಗ ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಇವನೇ ಬರುತ್ತೆ ಅಂತ ಹೇಳಿ. ಮತ್ತೆ ಇಟ್ಸ್ ಆಲ್ರೆಡಿ ನೋ ಸಿನಿಮಾದಲ್ಲಿ ಏನು ಅಂತ ಕಂಟೆಂಟ್ ಇಲ್ಲ. ಬಟ್ ಅದೇ ಇವ್ರು ಹೇಳ್ದಂಗೆ ಫುಲ್ ಟೆನ್ಷನ್ ತಗೊಂಡು ಹುಚ್ಚರ ತರ ಓಡಾಡ್ತಿರೋದು. ಅದೇ ನೀವು ಪೋಸ್ಟಲ್ಲಿ ನೋಡಿದಂಗೆ ಸರ್, ಒಂದು ಫ್ಯಾಮಿಲಿ ಅಂದರೆ ಫ್ಯಾಮಿಲಿಗೆ ಒಂದು ಗಾಡಿ ಎಮೋಷನ್ ಇರುತ್ತೆ. ಆ ಗಾಡಿಯಲ್ಲಿ ಯೂನಿಕ್ ಏನಂದರೆ ಅದು ರಿಲೀಸ್ ಡೇಟ್ ಅದರಲ್ಲೇ ಗಾಡಿ ನಂಬರ್ ಆಗಿ ಹಾಕಿರೋದು, ಅದು ತುಂಬ ಕ್ರಿಯೇಟಿವ್ ಆಗಿದೆ. ಅದು ನಮ್ಮ ಕ್ರಿಯೇಟಿವಿಟಿ ಲೇಸಿ ಬ್ರೈನ್ಸ್ ಅಂತ ಹೇಳಿ. ಈ ಸಿನಿಮಾದಲ್ಲಿ ಒಂದು ಖುಷಿ ಏನಂದ್ರೆ ಎಲ್ಲರೂ ಮೋಸ್ಟ್ ಯಂಗೆಸ್ಟ್ ಟೀಮ್ ಮೆಂಬರ್ಸ್ ಸರ್, ಎಲ್ಲರೂ ಹುಡುಗರುಗಳು ಎಲ್ಲರೂ ಒಂದು ನೀವು ಏನ್ ನೋಡ್ತಿದ್ರಿ ಡಿಸೈನ್ಸ್ ಇನ್ನೊಂದೆಲ್ಲ ಎಲ್ಲರೂ. ನನಗೆ ಮೊದಲನೇ ಸಲ ಹೋಗಿ ಬಂದಿದ್ದೇನಂದ್ರೆ ನಾವು ಪೋಸ್ಟರ್ ಸಿನಿಮಾ ಅಂದಾಗ ಇನ್ವಿಟೇಷನ್ ಕಾರ್ಡ್, ಸಾಂಗ್ಸ್ ಮತ್ತೆ ಪೋಸ್ಟರ್ ನೋಡಿದ ತಕ್ಷಣ ಹೇಳಿದ್ರು ನಿಮ್ದು ಸಿನಿಮಾ ಹೊಸಬ್ರು ಮಾಡ್ದಂಗಿಲ್ಲ, ಎಲ್ಲ ತುಂಬಾ ವರ್ಷದಿಂದ ಅದ್ರಲ್ಲಿ ಅನುಭವ ಇದ್ದವ್ರ ತರ ಮಾಡಿದೀರಿ ಅಂತ ತಕ್ಷಣ ನಮಗೊಂದು ಪಾಸಿಟಿವ್ ಕ್ರಿಯೇಟ್ ಆಗುತ್ತೆ. ಓಕೆ, ಇದರಲ್ಲಿ ಪೋಸ್ಟರ್ ಅಲ್ಲಿ ನಾವು ಒಂದು ಸ್ವಲ್ಪ ರೀಚ್ ಆಗ್ತಿದೀವಿ ಅಂದ್ರೆ ಮುಂದೆ ನೋಡೋಣ. ಸೊ ಅದೆಲ್ಲ ಕ್ರೆಡಿಟ್ಸ್ ಅವ್ರಿಗೆ. ನಮ್ಮ ಕರುಣಾಕರ ಫ್ಯಾಮಿಲಿಯಲ್ಲೇ ಬೈಕ್ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಎಮೋಷನ್ ಇದೆ? ಇವಾಗ ಹೆಣ್ಮಕ್ಳಿಗಿಂತ ಗಂಡ್ಮಕ್ಳು ಅಂತ ಬಂದಾಗ ಗಾಡಿ ಮೇಲೆ ತುಂಬಾನೇ ಇಮೋಷನ್ಸ್ ಇರುತ್ತೆ. ಅದನ್ನ ಗರ್ಲ್ ಫ್ರೆಂಡ್ ಅಂತಾನೋ ಅಥವಾ ವೈಫ್ ಅಂತಾನೋ ಅದು ಇದು ಮಾಡಿರ್ತಾರೆ, ಅದಕ್ಕೊಂದು ಹೆಸರಿಟ್ಟಿರ್ತಾರೆ. ಸೊ ಹಂಗೆ ಅದು ಅದ್ರ ಮೇಲೆ ತುಂಬಾನೇ ಇಮೋಷನ್ಸ್ ಇರುತ್ತೆ. ಆ್ಯಂಡ್ ಅದಕ್ಕೆ ಒಂದು ಚಿಕ್ಕ ಸ್ಕ್ರಾಚ್ ಬಿದ್ರೂ ತುಂಬ ಬೇಜಾರಾಗುವಂಥ ಇದು ಮನಸ್ಥಿತಿ ಗಂಡು ಮಕ್ಕಳಿಗೆ.
ಸೊ ಅದೇನೆ ಇಲ್ಲೂ ಕೂಡ ತಳ್ಳ ಸೀನ್ ಬರುತ್ತೆ, ಅದು ಏನು ಸಿಚುವೇಶನ್, ಪೆಟ್ರೋಲ್ ಖಾಲಿ ಆಗ ಅಥವಾ ಹೌದು, ಪೆಟ್ರೋಲ್ ಖಾಲಿ ಆಗ್ಬಿಡತ್ತೆ. ಪ್ರತಿ ಬಾರಿ ಹೊರಗಡೆ ಹೋಗುವಾಗ ನಾನು 1000 ಸಲ ಹೇಳ್ತಾ ಇರ್ತೀನಿ ಪೆಟ್ರೋಲ್ ಹಾಕ್ಸಿ ಅಂತ. ಬಟ್ ಅವರು ಹಾಕ್ಸ್ದೇ ಇದ್ದಾಗ ಏನಾಗುತ್ತೆ, ಅದು ತಳ್ಳೋವಂಥ ಪರಿಸ್ಥಿತಿ ಬರುತ್ತಲ್ಲ, ಈ ಹಾಳಾದ ಗಾಡಿ ಅಂತ ಗಾಡಿಗೆಲ್ಲ ಬೈಕ್ ಸ್ಟಾರ್ಟ್ ಮಾಡ್ತೀನಿ. ಅವಾಗ ನೋಡು ಗಾಡಿಗೇನು ಬೈಬೇಡ ಅಂತ ಅಲ್ಲೂ ಕೂಡ ಒಂದು ಇದೆ, ನನ್ನನ್ನು ಬೇಕಾದ್ರೆ ಏನಾದ್ರು ಅನ್ಬಿಡು ಬಟ್ ಗಾಡಿಗೆ ಮಾತ್ರ ಬೈಬೇಡ ನೀನು ಅಂತ ಹೇಳಿ. ಅದು ಹೇಳಕ್ಕಾಗಲ್ಲ, ಹೆಣ್ಮಕ್ಳಾಗಿ ನನ್ಗದು ಅಷ್ಟು ಗೊತ್ತಾಗಲ್ಲ. ಗಾಡಿ ವೇಸ್ಟ್ ಅಲ್ಲ, ಅದೊಂದು ಇಮೋಷನ್. ತುಂಬಾ ಕಷ್ಟದಲ್ಲಿ ತಗೊಂಡಿರ್ತಾರೆ. ಆಮೇಲೆ ತುಂಬಾ ಕೆಲವರಿಗೆ ಲಕ್ಕಿ ಗಾಡಿ ಎತ್ಕೊಳ್ಳೋ ಹತ್ರ ಆಗಿರುತ್ತೆ ಇದೆ. ಅವ್ರ ಕಷ್ಟದ ಟೈಮಲ್ಲಿ ಬೈಕ್ ಅನ್ನೋದು ಸರ್ ಹೆಣ್ಮಕ್ಳಿಗೆ ನಿಮಗೆ ಗೊತ್ತಿರ್ಬೋದು, ಇವತ್ತು ಒಂದು ಬೈಕ್ ಇದ್ರೆ ಒಂದು ಫ್ಯಾಮಿಲಿ ಸಾಕ್ಬಿಡ್ಬೋದು, ಹೌದಲ್ಲ? ಇವತ್ತು ಒಂದು ಬೈಕ್ ಇದ್ರೆ ಏನೋ ಸ್ವಿಗ್ಗಿನೋ ಝೊಮ್ಯಾಟೋನೋ ಏನು ಡೆಲಿವರಿ ಮಾಡ್ಕೊಂಡು ಇಡೀ ಫ್ಯಾಮಿಲಿ ಸಾಕೋರು. ಅವ್ರಿಗೆ ಬೈಕ್ ಇದೆ, ಅವರು ಬೈಕ್ ಒಂದು ಫ್ರೆಂಡ್. ಎಷ್ಟೊಂದ್ಸಲ ನೀವು ಮಾಡಿರ್ತೀರಿ, ಈಗ ನಾವು ಗಾಡಿ ತೊಳಿಬೇಕಾದ್ರೆ ಕೈ ಏಟು ಹಾಗೆ ಆಗುತ್ತೆ, ಅವಾಗ ನಾವು ಸಿಟ್ಟು ಮಾಡ್ಕೊಂಡು ಬೈದಾಡೋದ್ರ ಜೊತೆ ಅದು ಮಾತಾಡಲ್ಲ ಅಂತ ಗೊತ್ತು, ಬಟ್ ಕನೆಕ್ಷನ್ ಬೇರೆ ತರ ಇರ್ತದೆ. ನನಗೆ ಹೊಡಿತೇವೆ, ನಾವೇ ಎಷ್ಟೊಂದ್ಸಲ ಬೈಕ್ ಎಲ್ಲ ತೊಳಿಬೇಕಾದ್ರೆ ಕೈ ಏಟಾದ್ರೆ ಹೊಡೆಯೋದಕ್ಕೆ ಸಿಟ್ಟು ಮಾಡ್ಕೊಂಡು ನನಗೆ ಹೊಡಿತು. ಈ ತರ ಹುಡುಗರುಗಳು ಅಂದ್ರೆ ಬೈಕ್ ಜೊತೆ ಒಂದು ಸೆಕೆಂಡ್ ಗರ್ಲ್ ಫ್ರೆಂಡ್ ತರ ಎಮೋಷನ್ ಇದೆ. ಸರ್, ಈಗ ಒಂದಿಷ್ಟು ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ತಾ ಹೋಗಿ. ಮ್ಯಾಮ್, ನೀವು ಚಿಕ್ಕವರಿದ್ದಾಗ ಪೇರೆಂಟ್ಸ್ ಅವರು ನಿಮಗೆ ಬೈದಿರ 5 ಬೈಗಳು? 5 ಬೈಗಳ ಏನಾದ್ರೂ ಚಿಕ್ಕ ವಯಸ್ಸಲ್ಲಿದ್ದಾಗ ನೀವು ತರಲೆ ಏನೋ ಮಾಡಿ? ನಮ್ಮಮ್ಮ ನಂಗೆ ಯೂಶಲಿ ಬೈತಾ ಇದ್ದಿದ್ದು ಒಂದು ಬೇವರ್ಸಿ ಅಂತ ಬಿಟ್ರೆ, ಲೋಪರು ಅಂತ ಬೈತಾ ಇದ್ರು, ಬಿಟ್ರೆ ಕತ್ತೆ, ನಾಯಿ, ಬೀದಿ ನಾಯಿ ಅಂತ ಬೈತಿದ್ರು. ಬರೀ ನಾಯಿ? ಓಕೆ, ನಾಯಿ ಅಲ್ಲ, ಬೀದಿ ನಾಯಿ ಅಂತ ಬೈತಾ ಇದ್ರು. ಅದೂ ಇನ್ನೊಂದು ನಮ್ಮ ಅಮ್ಮಿ ಸ್ಪೆಷಾಲಿಟಿ ಏನಂದ್ರೆ, ಅವರು ಕೋಪ ಬಂದಾಗ ಮಾತ್ರ ಬೈತಿರ್ಲಿಲ್ಲ, ತುಂಬಾ ಮುದ್ದು ಬಂದಾಗ್ಲೂ ಅಷ್ಟೇ. ಅವ್ರಿಗೆ ನಾನು ತುಂಬಾ ಒಂದು ಮಗು ಇದ್ದಾಗ ಯಾರೋ ಒಂದು ಆಂಟಿ ಹೇಳ್ಬಿಟ್ಟಿದ್ದಂತೆ, ನಮ್ಮಮ್ಮ ತುಂಬಾ ಮುದ್ದು ಮಾಡ್ತಿದ್ರಂತೆ ನನ್ನನ್ನು, ಆ ಥರ ಮುದ್ದು ಮಾಡಬಾರ್ದು, ಮಕ್ಳಿಗೆ ದೃಷ್ಟಿ ಆಗ್ಬಿಡುತ್ತೆ, ಬೈಬೇಕು ಮಕ್ಳಿಗೆ ಅಂತ ಹೇಳ್ಕೊಟ್ಟು ನಮ್ಮಮ್ಮ ಅವಾಗ್ಲಿಂದ ಕತ್ತೆ ನಾಯಿ, ಬೀದಿ ನಾಯಿ, ಲೋಪದ ನಾಯಿ ಅದೇ ಥರ ಆ ಥರ ದೊಡ್ಡ. ನಾನು ಇದನ್ನ ಒಂದು ಇಂಟರ್ವ್ಯೂನಲ್ಲಿ ಆಕ್ಚುಲಿ ಹೇಳಿದ್ದೀನಿ, ತುಂಬಾ ಹಂಗೆ ಮಾಡೋರು. ಆ್ಯಂಡ್ ಇದು ಜಾಸ್ತಿ ಬೈತಾ ಇದ್ದಿದ್ದು. ಅದು ಬಿಟ್ರೆ ರೋಡ್ ಏನಾದ್ರು ಕ್ರಾಸ್ ಮಾಡ್ಬೇಕಾದ್ರೆ ನಾನು ಸಡನ್ ಆಗಿ ಏನಾದ್ರು ಹೋಗ್ಬಿಟ್ರೆ ಒಳ್ಳೆ ದನ ತರ ನುಗ್ತಿಯಲ್ಲ ಅಂತ ಹೇಳಿ ಅದೊಂದು ಬೈತಿದ್ರು. ಬಿಟ್ರೆ ಅಷ್ಟೇ, ಬೇರೆ ಬೈತಿರ್ಲಿಲ್ಲ. ಈಗ ಪ್ರೀತಿಯಿಂದ ಏನ್ ಕರೀತಾರೆ? ಈಗ ಅಚೀವ್ ಮಾಡಿದ್ರ ಒಂದು ಸ್ಥಾನದಲ್ಲಿ? ಈಗ ಚಂದು ಅಂತ ಕರೀತಾರೆ, ಬಟ್ ಇವಾಗ್ಲೂ ನಾನು ಹೊಡ್ಸ್ಕೊಂಡಿದೀನಿ, ಬೈಸ್ಕೊಂಡಿದೀನಿ. ಅದು ಅಮ್ಮನೇ. ನಾವೆಷ್ಟು ದೊಡ್ಡವರಾದ್ರೂ ಅವ್ರ ಕಣ್ಣಿಗೆ ನಾವ್ ಯಾವತ್ತಿದ್ರು ಮಕ್ಕಳೇನೆ. ನಾವೊಂದು ಚಿಕ್ಕ ಪುಟ್ಟದೇನೇ ತಪ್ಪು ಮಾಡಿದ್ರು ಕೂಡ, ಇವಾಗ್ಲೂ ನೆನ್ನೆ ನಾನು ಅಡ್ಗೆ ರೂಮಲ್ಲಿ ಅರಿಶಿನ ಬೀಳಿಸ್ದೆ ಅಂತ ಹೇಳಿ ಒಂದು ಬಿಟ್ರು, ಅದು ಡೈಲಿ ಇದ್ದೇ ಇರುತ್ತೆ. ನೀವು ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಿಗಾರ ಬೈದಿದ್ದೀರಾ? ಫ್ರೆಂಡ್ಸ್ಗೆ ಅಷ್ಟಾಗಿ ಕಪಿ ಅಂತ ಬೈದಿದ್ದೀನಿ, ಬಿಟ್ರೆ ಯಾರಿಗೂ ಬೈದಿಲ್ಲ ಅಷ್ಟೇ. ಸರ್, ನೀವು ಹೇಳಿ, ಚಿಕ್ಕ ವಯಸ್ಸಲ್ಲಿ ನೀವು ಪೇರೆಂಟ್ಸ್ ಹತ್ರ ನೀವು ಬೈಸ್ಕೊಂಡಿರ? ಅದು ಹೆಂಗ್ ಹೇಳದಪ್ಪ ಅಂದ್ರೆ, ನಮ್ಮಮ್ಮ ಎಲ್ಲ ದನ ಅಂತ ಉಳಿಯೋರು, ಮಾಮೂಲಿ ಗಂಡು ಮಕ್ಳಿಗೆ ದನ ತರ ಆಡ್ತೀನಿ ಮಾಮೂಲಿ. ಕೆಲವ್ರು ಗೊತ್ತಿಲ್ಲ, ಮೈಸೂರು ಕಡೆ ಒಂದು ಬೈಗಡ ಇದೆ, ಅದು ಫೇಮಸ್. ಸ್ವಲ್ಪ ಹೆಂಗ್ ಹೇಳೋದ್ ಗೊತ್ತಿಲ್ಲ, ಅದು ಟಿವಿಲೆಲ್ಲ ಬೇರೆ ತರ ಓಡ್ತಾ ಇದೆ, ಗೊತ್ತಾಯ್ತು ಅನ್ಸುತ್ತಲ್ಲ. ಮೈಸೂರು ಕಡೆ ಅದು ಕಾಮನ್ ವರ್ಡ್ ಬೈಯೋದು. ಯಾರ್ಯಾರು ಹಂಗ ಬೈಯೋದು ಅಷ್ಟೇ, ಮಾಮೂಲಿ. ಅದು ಎಲ್ಲ ಇವತ್ತಿಗೂ ಆ ಕಡೆ ಮಕ್ಳಿಗೆ ಅದು ಈಗ ಟ್ರೆಂಡಿಂಗ್ ಸರ್. ನಾವೆಲ್ಲ ಚಿಕ್ಕ ಇದೇನು ಈಗ ಇದೇ ದೊಡ್ಡ ವಿಚಾರನ ಅಂತ ಮೈಸೂರು ಹುಡುಗರುಗಳ ಕೇಳಿದ್ರೆ ದೊಡ್ಡ ವಿಚಾರನ ಅಂತ ಹೇಳ್ತಾರೆ, ಅಲ್ಲಿ ಮಾಮೂಲಿ ಕ್ಯಾಶುವಲ್ ಬೈತಾರೆ. ಅದು ಈಗ ಇತ್ತು ಸ್ವಲ್ಪ ಟ್ರೆಂಡಿಂಗ್. ಓಕೆ ಸರ್, ಫ್ಯಾಮಿಲಿ ಓರಿಯೆಂಟೆಡ್ ಯಾವ ಮೂವಿಲೇ ಹೀರೋ ಹೀರೋಯಿನ್ ಗಂಡ ಹೆಂಡತಿ ಆಗಿರ್ತಾರೆ? 3 ಮೂವೀಸ್ ಹೇಳಿ. ಕನ್ನಡ ಇಂಡಸ್ಟ್ರಿಯ ಹೀರೋ ಹೀರೋಯಿನ್ಗಳಲ್ಲಿ ಅವ್ರ ಗಂಡ ಹೆಂಡತಿ ಆಗಿರ್ತಾರೆ. ರಾಧಿಕಾ ಪಂಡಿತ್ ಮ್ಯಾಮ್, ಯಶ್ ಸರ್ ಮತ್ತೆ ರಾಧಿಕಾ ಪಂಡಿತ್. ಅವ್ರ ಮೂವಿನ ಹೇಳಿ. ಮೂವಿ ರಾಮಾಚಾರಿ ಇದೆ, ಮೊಗ್ಗಿನ ಮನ್ಸು, ಸಾರಿ ಇದು ಮೊಗ್ಗಿನ ಮನ್ಸು ಅಲ್ವಾ? ಅಂದ್ರೆ ಲವರ್ ಆಗಿರ್ತಾರೆ, ಗಂಡ ಹೆಂಡತಿ ಆಗಿರಲ್ಲ. ಅಂದ್ರೆ ಅವರು ಹೀರೋ ಹೀರೋಯಿನ್ ಗಂಡ ಹೆಂಡತಿ ರಿಯಲ್ ಲೈಫ್ ಅಲ್ಲಿ ಅಲ್ವಾ? ಓಕೆ, ಗಂಡ ಹೆಂಡತಿ ಆಗಿರೋದಾ? ರವಿಚಂದ್ರನ್ ಮತ್ತೆ ಸೌಂದರ್ಯ ಮ್ಯಾಮು. ಬಿಟ್ರೆ
ಹೇಳಿ ಇನ್ನೂ ಇದೆಯಲ್ಲ ಆಮ್, ಅಪ್ಪು ಸರ್ ಹಾ ಹ್ಮ್ ಅಪ್ಪು ಸರ್ ಮತ್ತೆ ಪಾರ್ವತಿ ಮ್ಯಾಮ್. ಹಾಂ ಮೂವಿ ಹೆಸರು ಇದು ಮಿಲನ. ಮಿಲನ. ಸರ್ ನೀವು ಹೇಳಿ, ನೀವೊಂದು 3. ಇವು ಸುಮಾರು ಸಿಕ್ಕಾಪಟ್ಟೆ ಇದೆ. ಅದು ಇವಾಗ ನೆನಪಾಗಲ್ಲ ಕ್ಯಾಮ್ರಾ ಬಂದ್ರೆ. ರಾಜ್ಕುಮಾರ್ ಅವರು ಲೀಲಾವತಿಯವರಾಗಿದ್ದಾರೆ. ಆಮೇಲೆ ಈಗ ತಾನೇ ನಿಮ್ಗೆ ಹೇಳ್ಕೊಡ್ಬೇಕಾದ್ರೆ ನಾನು ನೆನಪು ಮಾಡ್ಕೊಂಡೆ, ನನಗೆ ಮರ್ತೈತಲ್ಲ. ಇನ್ನೊಂದು ಇದೆ, ಒಂದು ಕ್ಲೂ ಕೊಡಿ ಸರ್ ಹೇಳ್ತೀನಿ. ಅನಂತ್ ನಾಗ್ ವಿಷ್ಣುವರ್ಧನ್ ಅವರು, ಸರ್ ಮತ್ತೆ ವಿಷ್ಣುವರ್ಧನ್ ಸಾಯಿ ಅನಂತ್ ನಾಗ್ ಕುಮಾರ್. ಲಕ್ಷ್ಮಿ ಅವರು ಇದ್ದಾರೆ. ಹಾಂ ಹಾಂ ಅನಂತ್ ನಾಗ್ ಲಕ್ಷ್ಮಿ ಅವ್ರ ಫೇವ್ರೆಟ್ ಫೇಮ್ ಹಾ ವಿಷ್ಣುವರ್ಧನ್ ಫೇಮಸ್ ಇದೆಯಲ್ಲ. ವಿಷ್ಣುವರ್ಧನ್ ಸರ್, ಅವ್ರದ್ದಿದೆ. ಆಮೇಲೆ ಅಂಬರೀಷ್ ಸರ್, ಅಂಬರೀಷ್ ಸರ್, ಹಾ, ಸುಮಲತಾ ಮ್ಯಾಮ್. ಆಯ್ತು ಮೂರು. ಶಂಕರ್ ನಾಗ್ ಅವ್ರದ್ದು ಒಂದಿದೆ. ಹಾ ಶಂಕರ್ ನಾಗ್ ಸರ್ ಮತ್ತೆ ಅವರು ಮ್ಯಾಮ್. ಇತ್ತೀಚೆಗಿದೆ ಹೇಳ್ತೀನಿ ಸರ್, ಯಾವ್ದು ನೆನಪೇ ನಿಮ್ಗೆ ಹೇಳ್ಕೊಡ್ಬೇಕ ಅಂತ ಅನ್ಕೊಂಡೆ, ನಾನೇ ಬರ್ತೈತೆ. ಇದೇ ಪ್ರಾಬ್ಲಮ್. ಸುಮಾರು ಇದೆ ಸರ್ ಫೇವ್ರೆಟ್. ಮ್ಯಾಮ್ ನೀವು ಹೇಳ್ತಿದ್ದಿಲ್ಲ ಅದೇ ಆಫ್ ಸ್ಕ್ರೀನ್ ಇಂದ ಆನ್ ಸ್ಕ್ರೀನಿಗೆ ಕಂಟೆಂಟ್ಸ್ ಆಗಿದೆ. ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಅಂತ ಬಂದೆ ಅಷ್ಟು ಜನ. ನಾನು ಫಸ್ಟ್ ಅಂತ ಹೇಳ್ಬಿಟ್ಟು ಹಾಂ ಹೇಳಿ ಸರ್ ಹೇಳಿ. ಅವು ಮಕ್ಕಳು ಹಾ ಲವ್ ಮಾಕ್ಟೈಲ್. ಹಾ. ಇವರು ಅವ್ರ ಹೆಸರು ಹೇಳ್ಬೇಕಂತೆ ಸರ್. ಹೇಳಂದಲ್ಲ ನಮ್ಮ ಡಾರ್ಲಿಂಗ್ ಹಾ. ನಿಧಿ ಮಿಲನ ಮಿಲನ ಮ್ಯಾಮು, ನಮ್ಮ ಯಶ್ ಸರು ಮತ್ತೆ ರಾಧಿಕಾ ಪಂಡಿತ್ ಮ್ಯಾಮು, ಅಂಬರೀಷ್ ಮೇಡಮ್, ಅಂಬರೀಷ್ ಸರು ಮತ್ತೆ ಸುಮಲತಾ ಮ್ಯಾಮು. ಇನ್ನೆರಡು ಐದಿಲ್ಲ ಮೂರೇನಾ ಹೇಳಿದ್ದು? ಆಯ್ತು ಮೂರಾಯ್ತು. ವಿಷ್ಣುವರ್ಧನ್ ಭಾರತಿ. ಹಾ ವಿಷ್ಣುವರ್ಧನ್ ಭಾರತಿ, ಇದೆಯಲ್ಲ. ವಿಷ್ಣುವರ್ಧನ್ ಸರ್ ಮತ್ತೆ ಭಾರತಿ ಮ್ಯಾಮ್. ಓಕೆ ಮ್ಯಾಮ್, ನೀವು ನಿಮ್ಮ ಇಂಡಸ್ಟ್ರಿಗೆ ಬಂದ ಮೇಲೆ ನೀವೇ ನಿಮ್ಮ ಬಗ್ಗೆ ಕೇಳಿದಂಥ ಗಾಸಿಪ್ ಏನು? ನಾನೇ ನನ್ನ ಬಗ್ಗೆ ಕೇಳಿದಂತ ನಿಮಗೆ ಗೊತ್ತಿರಲ್ಲ, ಬಟ್ ನಾನೇ ಕೇಳಿಲ್ವಲ್ಲ ಇದು ಇಲ್ಲಿ ಅಂತ ಹತ್ರ ಏನಾದ್ರು? ಈಗ ರೀಸೆಂಟ್ ಆಗಿ ಆಗಿದ್ದು ನಂದು ಮತ್ತೆ ನಮ್ಮವ್ರದ್ದು ರಾಣವ್ ಅವ್ರದ್ದು ಇನ್ನೂ ಎಂಗೇಜ್ಮೆಂಟ್ ಪೋಸ್ಟ್ ಹಾಕಿರ್ಲಿಲ್ಲ. ಬಟ್ ಅದಕ್ಕೆ ಮುಂಚೆನೆ ಇವ್ರಿಬ್ರದ್ದು ಮದ್ವೆ ಆಗ್ಬಿಟ್ಟಿದೆ ಅಂತ ಹಬ್ಸ್ಬಿಟ್ಟಿದ್ರು. ಅದು ನನಗೆ ಗೊತ್ತಿಲ್ಲದೆ ನಾನು ಯಾವಾಗ ಮದ್ವೆ ಆದೆ ಅಂತ ಹೇಳಿ ಅದೊಂದು ಗಾಸಿಪ್. ಅದು ಬಿಟ್ಟರೆ ಬೇರೆ ಏನು ಗಾಸಿಪ್ ಸರ್. ಓಕೆ ಸರ್, ನೀವು ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡಿರೋ ಒಂದು ಡಾರ್ಕ್ ಸೀಕ್ರೆಟ್ ಏನಿದೆ? ಟಾರ್ಚರ್, ಡಾರ್ಕ್ ಸೀಕ್ರೆಟ್. ಡಾರ್ಕ್ ಸೀಕ್ರೆಟ್. ಓಕೆ. ಡಾರ್ಕ್ ಸೀಕ್ರೆಟ್ ನಮ್ಮ ಜಗೇಶಣ್ಣ ಅವರು ಅವಾಗ ಹಳೆ ಸಿನಿಮಲ್ಲಿ ತೋರಿಸ್ತಿದ್ರು, ಇಂದ ಚಂದ್ರ ಎಲ್ಲ ತೋರಿಸ್ಬಿಡ್ತಾರೆ ಅಂತ ಹೇಳಿ ಅದನ್ನು ತೋರಿಸ್ತಾರೆ ಅಂತ ಹೇಳೋರು. ಅದು ನನಗೆ ಇನ್ನೂ ಅನುಭವ ಆಗಿಲ್ಲ, ನಾನು ಅದು ಯಾರನ್ನೂ ರೀಚ್ ಮಾಡಿಲ್ಲ. ಬಟ್ ಈಗ ಲಾಸ್ಟಲ್ಲಿ ಒಂದು ಮಾತು ಅದೇ ಹೇಳಿದೆ, ಸಿನಿಮಾ ಏನೇ ಮಾಡಿದ್ರು ನೀನ್ ಏನ್ ನಿನ್ ಫಸ್ಟ್ ಸರ್ಕಲ್ ಇದೆ ಅವ್ರನ್ನ ನಂಬ್ಕೊಂಡು ನೀನ್ ಕೂರ್ಬೇಡ. ಸಿನಿಮಾ ಮಾಡಿದಾಗ ಅವ್ರು ಯಾರು ನಿನ್ ಕೈ ಹಿಡಿಯಲ್ಲ ಅನ್ನೋದು ಮಾತ್ರ ಅದು ಡಾರ್ಕೆಸ್ಟ್ ಸೀಕ್ರೆಟ್. ಸರಿ, ಈಗ ಟ್ರೂತ್ ಆರ್ ಡೇರ್, ಜಸ್ಟ್ 3 ಕ್ವಶನ್ಸ್ ಅಷ್ಟೇ. ಓ ಮೈ ಗುಡ್ನೆಸ್. ಓಕೆ. ಟ್ರೂತ್ ಆರ್ ಡೇರ್? ಟ್ರೂತ್. ಟ್ರೂತ್. ಓಕೆ. ನಿಮಗೆ ಕಾಲೇಜಲ್ಲಿ ಏನಾದ್ರು ಇದ್ದಾಗ ಫಸ್ಟ್ ಕ್ರಶ್ ನಿಮ್ಮ ಲೈಫಲ್ಲಿ? ಇಲ್ಲ, ನನಗೆ ಕ್ರಶ್ ಅಂತ ಏನೂ ಇರಲಿಲ್ಲ. ನನಗೆ ನನ್ನ ಜೀವನ ಪರ್ಯಂತ ಇದ್ದಿದ್ದು ಒಂದೇ ಕ್ರಶು, ಅದು ರವಿಚಂದ್ರನ್ ಸರ್. ಅವರೇ ಕ್ರಶ್? ಅವರೇ ಕ್ರಶ್, ಅವ್ರ ಫುಲ್ ಟೈಮ್ ಕ್ರಶ್. ಓಕೆ. ರವಿಚಂದ್ರನ್ ಸರ್ ಅವ್ರ ಮೂವಿಗಳಲ್ಲಿರೋ ಸಾಂಗ್ ಏನಾದರೂ ಹೇಳ್ಬೋದಾ? ಹಾಡ್ಬೇಕಾ? ಹಾಡಬೇಕು. ಲಿರಿಕ್ಸ್ ಚೇಂಜ್ ಮಾಡಿ ಹಾಡೋಕ್ಕಾಗುತ್ತಾ? ಲಿರಿಕ್ಸ್ ಚೇಂಜ್ ಮಾಡಿ ಅಷ್ಟೊಂದೆಲ್ಲ ಟ್ಯಾಲೆಂಟ್ ಹೊಂದಿಲ್ಲ. ಸರಿ ಆಯ್ತು, ಡೈರೆಕ್ಟ್. ಬೆಳದಿಂಗಳೇ 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 ನಿನ್ನೊಡಲಲ್ಲಿ ನನ್ನ ಬೆರೆಸಿಕೋ ನನ್ನ ಬೆರೆಸಿಕೋ ಕಿರಣವಾಗಿ ಇವಳ ಮೈಯ ಬೆಳಗುವೆ. ತಂಗಾಳಿಯೇ ನಿನ್ನುಸಿರಲಿ ನನ್ನ ಬೆರೆಸಿಕೋ ಗಾಳಿಯಾಗಿ ಇವಳ ಮೈಯ ಮರೆಸುವೆ. ತಂಗಾಳಿ ತಂಬೆಳಕ ತಡೆಯೋರು ಯಾರು, ನನ್ನವಳು ಮುಟ್ಟಿದರೆ ನಲುಗುವಳು, ಮುಟ್ಟದೇ ಮುತ್ತಾಡಲೇ, ಹಾಡಿದರೆ ಅರಳುವಳು, ನೋಡಿದರೆ ಕರಗುವಳು, ಮನದ ಜೊತೆ ಮಾತಾಡಲೇ,
ಮುಟ್ಟದೆ ಮುತ್ತಾಡಲಿಯೇ. ಸೂಪರ್ ಮ್ಯಾಮ್. ಥ್ಯಾಂಕ್ ಯು. ಸರ್ ಈಗ ನಿಮ್ಮ ಟರ್ನ್. ಟ್ರೂತ್ ಆರ್ ಡೇರ್. ನಂದು ಟ್ರೂತ್. ಓಕೆ ಸರ್, ಫಸ್ಟ್ ಗರ್ಲ್ ಫ್ರೆಂಡ್ ಹೆಸರು ಹೇಳಿ ಸರ್. ಇದು ಬಾಂಬ್ ಹಾಕುವಂತ ಪ್ರಶ್ನೆ. ನಮ್ಮ ಅಮ್ಮನೇ ನನ್ನ ಮೊದಲನೇ ಗರ್ಲ್ ಫ್ರೆಂಡ್. ಅಯ್ಯೋ, ಶಾರದಾ ಅವರು. ಓಕೆ, ಹುಟ್ಟಿದಾಗ ಕಣ್ ತೆಗೆದಿದ್ದೆ ಅವ್ರನ್ನಲ್ವಾ, ಹಾಂ ಹಾಂ, ಹಂಗಾಗಿ ಅವ್ರ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಸರ್. ಓಕೆ ಮ್ಯಾಮ್. ಟ್ರೂತ್ ಆರ್ ಡೇರ್. ಟ್ರುತ್. ಡೇರ್ ತಗೊಳ್ಳಿ. ಓಕೆ, ಇಲ್ಲಿ ತಗೊಳ್ಳಿ ಒಂದು. ಇಲ್ಲ ನಾನು ತಗೊಳಲ್ಲ ಇವಾಗ. ಇನ್ನೊಂದು ಕ್ವಶನ್ ಇದೆಯಾ? ಹಾಂ, ಆವಾಗ ನೋಡೋಣ. ಇವಾಗ ಟ್ರುತ್. ಟ್ರೂತಾ? ಟ್ರುತ್. ಓಕೆ, ರೆಡಿ ಇರ್ಲಿಲ್ವಾ? ರೆಡಿ ಇತ್ತು. ನೀವು ನಿಜ ಹೇಳಬೇಕಲ್ಲ. ಸೊ ನಿಜ ಹೇಳ್ತೀರಾ? ಆ, ನಿಜ ಹೇಳಿ. ಹಾ. ಓಕೆ, ನಿಮಗೆ ಕಾಲೇಜಲ್ಲೇ ನೀವು ಟೀಚರ್ ಹತ್ರ ಹೊಡ್ಸ್ಕೊಂಡಿರೋ ಸಿಚುವೇಶನ್ ಹೇಳಿ. ಏಯ್ ಸರ್, ಭಾರಿ ಇದೆ ಸರ್. ತುಂಬಾ ಸಲ ಒಂದೇ ಹೇಳಿ. ಹೊಡ್ಸ್ಕೊಂಡಿದ್ದೀನಿ ಸರ್. ಅದಕ್ಕೆ ಪ್ರಾಪರ್ ರೀಸನ್ ಅಂತ ಬಂದಾಗ ಒಂದು ಈ ಟೆಸ್ಟ್ಗಳಲ್ಲಿ ಕಡಿಮೆ ಅಂದರೆ ಇದು ಮಾರ್ಕ್ಸ್ ಎಲ್ಲ ಕಡಿಮೆ ಬಂದಾಗ ಒಂದಷ್ಟು ಜನದಲ್ಲಿ ನಾನು ನಿಂತಿರ್ತಿದ್ದೆ. ನನಗೊಂದು 8 ಅಂದರೆ ಕೈಗೆ ಒಂದು 8 ಕೊಡ್ತಾ ಇದ್ರು ಅಷ್ಟೇ. ಇದ್ದಂತೆ ಏನು ಅಷ್ಟಾಗಿ ಹೊಡ್ಸ್ಕೊತಾ ಇರಲಿಲ್ಲ. ಅದೊಂದು ವಿಚಾರಕ್ಕೆ ಹೊಡ್ಸ್ಕೊಂಡಿದ್ದೀನಿ. ಹೌದು, ಹೋಮ್ ವರ್ಕ್ ಮಾಡದೇ ಇರೋ ವಿಚಾರದಲ್ಲಿ ಹೊಡ್ಸ್ಕೊಂಡಿದ್ದೀನಿ. ಸ್ಕೂಲಲ್ಲೂ ಹೊಡ್ಸ್ಕೊಂಡಿದ್ದೀನಿ, ಕಾಲೇಜಲ್ಲೂ ಹೊಡ್ಸ್ಕೊಂಡಿದ್ದೀನಿ. ಅದರಲ್ಲೂ ನಮ್ಮದು ಸೈನ್ಸ್ ಸ್ಟ್ರೀಮು. ಸೊ ತುಂಬಾ ಸ್ಟ್ರಿಕ್ಟ್ ಇರ್ತಾ ಇದ್ರು. ಒಂದು ಎಕ್ಸಸೈಸ್ ಕ್ಲಾಸಲ್ಲಿ ಮಾಡಿಸಿದ್ರೆ ಇನ್ನೊಂದು ಕಂಪ್ಲೀಟ್ ಎಕ್ಸಸೈಸ್ ಮನೆಗೆ ಹೋಮ್ ವರ್ಕ್ ಕೊಟ್ಬಿಡ್ತಾ ಇದ್ರು. ಅದರಲ್ಲಿ ಕೆಲವೊಂದು ಮಾಡ್ತಿದ್ವಿ, ಕೆಲವೊಂದು ಆಗ್ತಾ ಇರಲಿಲ್ಲ ಮಾಡೋಕ್ಕೆ. ಅಂದರೆ ಡೌಟ್ಸ್ಗಳು ಬರ್ತಾ ಇದ್ವು, ಅವಾಗ ಮಾಡ್ಕೊಂಡು ಹೋಗದೆ ಇದ್ದಾಗ ಹೊಡ್ಸ್ಕೊಂಡೆ. ಓಕೆ ಸರ್, ಟ್ರೂತ್ ಆರ್ ಡೇರ್. ಏನು ನೀವು ಹೇಳಿ ಏನು ಮಾಡ್ಬೇಕಂತ. ಟ್ರೂತ್ ತಗೊಳ್ಳಿ ಸರ್. ಸರ್ ಹೇಳ್ತೀನಿ ಸರ್. ಸರ್, ನೀವು ಇಂಡಸ್ಟ್ರಿಯಲ್ಲೇ ಪ್ರೊಡ್ಯೂಸರ್ ಆಗಿರ್ತಿರ್ಲಿಲ್ಲ ಅಂದರೆ ಸೊ ಏನಾಗಿರ್ತಿದ್ರಿ? ಪ್ರೊಡ್ಯೂಸರ್ ಆಗೋಕ್ಕಿಂತ ಮುಂಚೆ ಏನಾಗಿರ್ತಿದ್ದೆ ಅದೇ ಆಗಿರ್ತಿದ್ದೆ. ಅದೇ ಸರ್, ಅವಾಗ ಏನಾಗಿದ್ರಿ? ನಾವೊಂಥರ ಜಾಕಿ ಫಿಲಮ್ ಅಲ್ಲಿ ನಮ್ಮ ಪುನೀತ್ ಸರ್ ಆಡಿದ್ರೆ ಮಣ್ಣು ಗಿಣ್ಣು ಬಾಳೆ ರಾಗಿ ಮಿಷನ್ ಬಡ್ಡಿ ಸರ್ ಎಲ್ಲ ಕೆಲಸನೂ ಮಾಡ್ಬಿಟ್ಟಿದೀವಿ. ಅದ್ರಲ್ಲಿ ಯಾವ್ದಾರ ಒಂದು ಆಗ್ತಿದ್ದೆ ಸರ್. ಸೂಪರ್ ಸರ್. ಈಗ ಲಾಸ್ಟ್ ಕ್ವಶನ್. ಓಕೆ, ಡೇರ್. ಡೇರ್ ತಗೋಬೇಕಾ? ಡೇರ್. ನಮೀಗ ಫೋನ್ ಮಾಡಬೇಕು. ಐ ಎಕ್ಸ್ಪೆಕ್ಟೆಡ್ ದಿಸ್. ಅನ್ಕೊಂಡೆ. ಯಾರಿಗೆ? ರಾಣಾ ಅವ್ರಿಗೆ. ನಿಮ್ಗೆ ಇದ್ರಲ್ಲಿ ಏನ್ ಖುಷಿ ಸಿಗ್ತಿದ್ಯೋ ಅಲ್ಲ, ನನಗೆ ಕಾಲ್ ಮಾಡಿ ಹೇಳಿ. ಕಾಲ್ ಮಾಡಿ ಬಟ್ ಜನರಿಗಂತೂ ಪ್ರತಿದಿನ ನನ್ನ ನೋಡಿ ನೋಡಿ ಸಾಕಾಗಿದೆ ಅನ್ನೋದು ಮಾತ್ರ ನನಗೆ ಗೊತ್ತು. ಅವರು ಕಾಲ್ ರಿಸೀವ್ ಮಾಡ್ತಾರೆ ಇಲ್ವೋ ನನಗೆ ಗೊತ್ತಿಲ್ಲ. ರಿಸೀವ್ ಮಾಡಿರೋ, ರಿಸೀವ್ ಮಾಡಿ. ಏನ್ ಮಾತಾಡ್ಬೇಕು ಕಾಲ್ ಮಾಡಿ? ಹೇಗೆ ಜಸ್ಟ್ ಹೇಳಿ, ಹೇಗಿದ್ದೀರಾ? ಊಟ ಮಾಡಿದ್ರ, ತಿಂಡಿ ಮಾಡಿದ್ರ, ಏನಾರ ಪಿಕಪ್ ಲೈನ್ ಇಲ್ಲ ಇಂಟರ್ವ್ಯೂ ಇದೆ, ಹುಷಾರಿಲ್ಲ, ಲೊಕೇಶನ್ ಕಳಿಸ್ತೀನಿ, ಪಿಕಪ್ ಮಾಡ್ಕೊಂಡು ಹೋಗಿ. ಹಲೋ ಹಲೋ ಹಲೋ, ಎಲ್ಲಿದ್ದೀರಾ? ಗಾಡಿ ಓಡಿಸ್ತಾ ಇದ್ದೆ. ಓಕೆ, ಬಿಸಿನಾ ಏನು? ಆಂಬಲಿ ಗೊತ್ತಲ್ಲ, ಈ ಸೆಕೆಲಿ ಗಾಡಿ ಓಡಿಸ್ತಿದ್ದೀನಿ. ಓಕೆ, ನಂಗೆ ತುಂಬ ಹುಷಾರಿಲ್ಲ. ಬಂದು ಪಿಕ್ ಏನಾದರೂ ಮಾಡೋಕ್ಕಾಗುತ್ತಾ? ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಏನಾಯ್ತು? ಮುಗಿತಾ ಇಂಟರ್ವ್ಯೂ? ಇಂಟರ್ವ್ಯೂ ಆಲ್ಮೋಸ್ಟ್ ಇವಾಗ 2 ಆಯಿತು, ಇನ್ನೊಂದಿದೆ. ಹಾಸ್ಪಿಟಲ್ಗೆ ನಿಂಗೆ? ಅದೇ ಹೇಳಿದ್ನಲ್ಲ, ಹುಷಾರಿಲ್ಲ ಅಂತ, ಸ್ವಲ್ಪ ಜ್ವರ ಬಂದಿದೆ. ಯಾ ಹುಷಾರಿಲ್ಲ ಅಂತ ಯಾವಾಗ ಹೇಳಿದ್ರಿ ನನಗೆ? ಹೇಳಿಲ್ಲ, ಇವಾಗ ಹೇಳ್ತಿದ್ದೀನಲ್ಲ. ಲೈಟಾಗಿ ಜ್ವರ ಬಂದಿದೆ. ಹಲೋ, ಹುಷಾರಿಲ್ದಿರೋ ನಗೋ ಜ್ವರ ಬಂದಿರ್ಬೇಕು ಮೇಡಮ್. ಇಲ್ಲ, ಇಲ್ಲಿ ಸುತ್ತಮುತ್ತ ಜನ ಇದ್ರು, ಅದಕ್ಕೆ ಹಂಗೆ ಮಾತಾಡ್ತಿದ್ದೆ ಅಷ್ಟೇ. ಇವಾಗ ಬರ್ತೀರಾ ಹೇಗೆ? ಸುತ್ತಮುತ್ತ ಜನ ಇದ್ರು, ಅದಕ್ಕೋಸ್ಕರ ಹಂಗೆ ಮಾತಾಡ್ದೆ ಅಷ್ಟೇ. ನಾನೆಲ್ಲ ಆಗ್ತಾ ಇದ್ದೀನಿ? ಏನಕ್ಕೆ ಈ ತರ ಮಾತಾಡ್ತೀರಾ? ಸರಿ, ಎಲ್ಲಿದ್ದೀರಾ ಇವಾಗ?
ಇದೀವಿ ಕುಂದಾಪುರ ಬಿಟ್ಟು. ಓಕೆ, ನೀವಿಲ್ಲ, ಯಾರನ್ನಾದ್ರೂ ಕಳಿಸ್ಬೋದಾ ಇವಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಲಿಕ್ಕೆ? ಇದೇನಿಲ್ಲ ಯಾರನ್ನಾದ್ರೂ ಕಳಿಸ್ಬೋದಾ ಇವಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕ್ಕೆ? ಅಮ್ಮ ಅಪ್ಪ ಯಾರಾದ್ರೂ ಬರ್ತಾರಾ ಅಂತ. ಅಮ್ಮ ಅಪ್ಪ ಬರಕ್ಕಾಗಲ್ಲ, ಅರೇಂಜ್ ಮಾಡೋಣ. ಅದಕ್ಕೇನಂತೆ ಸಡನ್ ಆಗಿ ಏನಾಯ್ತು ಅದನ್ನ ಹೇಳಿ ಮುಗಿಸ್ತು. ಏನಿಲ್ಲ, ಅದೇ ಲೈಟಾಗಿ ಜ್ವರ ಬಂತ ಅಷ್ಟೇ, ಏನಿಲ್ಲ. ಆ ಜ್ವರಕ್ಕೆ ಹೆಸರಿಲ್ವಾ ಏನಾದ್ರು? ಏನಂತ ಜ್ವರ ಪ್ರೇಮ ಬಂದಿದೆ? ಜ್ವರ. ಅದು ಬಂದು 2 ವರ್ಷ ಆಗಿದೆ. ಅಯ್ಯೋ ಕೇಳಿಸ್ಬಿಡ್ತಾ? ಹೌದಾ? ಎಸ್, ಅದು ಬಂದು 2 ವರ್ಷ ಆಗಿದೆ. ನನ್ಗೆ ಗೊತ್ತಾಯ್ತು ಇಲ್ಲೇನೋ ನಡೀತಿದೆ ಅಂತ, ಅದಕ್ಕೆ ನಾನು ಹಂಗೆ ಮಾತಾಡ್ತಾ ಇದ್ದೀನಿ. ಎಲ್ಲಿದ್ರಿ? ನಾವು ಆನ್ ದ ವೇ ಟು ಮಂದರ್ತಿ. ಇಲ್ಲಿ ಮದ್ವೆ ಹೊರಟಿದ್ದೀರಾ? ಫ್ರೆಂಡ್ ಮದ್ವೆ ಇತ್ತು. ಕರ್ಕೊಂಡು ಹೋಗೋದಲ್ವಾ ಮೇಡಮ್ನ? ಓ, ನನ್ ಬೇಕಿರ್ಲಿಲ್ವಾ ಇಂಟರ್ವ್ಯೂಗೆ? ಮುಗಿಸ್ಕೊಂಡು ಹೋಗೋದಲ್ವಾ ಅಂತ. ಈಗ್ಲೂ ಏನಿಲ್ಲ, ಈಗ ಕಳಿಸಿ. ನೆಕ್ಸ್ಟ್ ಇನ್ನ ಸಿನಿಮಾ ರಿಲೀಸ್ ಆದ್ಮೇಲೆ ಕಳಿಸ್ತೀವಿ ವಾಪಸ್. ಸರ್ ನಾನು ಹೇಳಿದ್ದು ಮದುವೆಗೆ ಅಂತ ಸರ್, ಬೇರೆಲ್ಲ. ಓಕೆ ಸರ್, ಆಯ್ತು, ಹುಷಾರಾಗಿ ಬನ್ನಿ. ಸಿ ಬ್ರೋ ಹೇಗಿದ್ದೀರಾ? ಆರಾಮ? ಸೂಪರ್. ಹೆಂಗ್ ನಡೀತದೆ ಇಂಟರ್ವ್ಯೂ ಎಲ್ಲ? ಎಲ್ಲ ಹೋಗ್ತಾ ಇದೆ. ಇನ್ನೊಂದು ವಾರ ಅಲ್ಲ, ಸ್ವಲ್ಪ ಜಾಸ್ತಿ. ಟೈಟ್ ಸ್ಕೆಡ್ಯೂಲ್ ಹಂಗಾದ್ರೆ ಈಗ. ಹೌದು, ಬನ್ನಿ, ಪ್ರೀಮಿಯರ್ ಶೋ ಕರಿತೀನಿ, ಫೋನ್ ಮಾಡ್ತೀನಿ ನಿಮ್ಗೆ. ಹಾ, ಡೆಫಿನೆಟ್ಲಿ. ಓಕೆ, ಆಮೇಲೆ ಮಾಡ್ತೀನಿ. ಹುಷಾರ್. ಎಸ್ ಎಸ್ ಎಸ್. ತಿಂದ್ರ ಮಿಕ್ಕಿದ್ದು? ಇಲ್ಲ, ತಿನ್ಬೇಕು. ಎಷ್ಟೊತ್ತು ಆಯ್ತಲ್ಲ, ಮತ್ತೇನಾಗ್ಬಿಟ್ಟು ಟೈಮ್. ಹ್ಞೂ ಹೌದು. ಸರಿ, ತಿನ್ಕೊಳ್ಳಿ. ಓಕೆ 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 ಬಾಯ್. ಓಕೆ 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 ಬಾಯ್ ಅಂದೆ. ಲವ್ ಯು ಅಂತ ಹೇಳ್ಬಿಡಿ. ಏನು ಕೋಡ್ ವರ್ಡ್ ಇರ್ತದೆ ಹೇಳಿ, ಅದೆಲ್ಲ ಇಟ್ಕೊಂಡು ಕೋಡ್ ವರ್ಡ್. ಲವ್ ಯು. ಕೋಡ್ ವರ್ಡ್ ಐತೆ, ಮಡಿಕಳಿದೆ, ನಾವೇ ಮಡಿಕೊಂಡ್ಬಿಟ್ಟಿದೀವಿ. ಆಯ್ತು, ಹೇಳಿ. ಲವ್ ಯು, ಆಮೇಲೆ ಮಾಡ್ತೀನಿ. ಬಾಯ್. ಏನ್ ಹಚ್ಕೊಳ್ಳೋದೇ ಬೇಡ, ಕೆಂಪದಾಗಿರ್ತದ ಈಗ ಕೆಮ್ಮೆ. ಅಯ್ಯೋ, ಕ್ಯಾಮ್ರಾದಲ್ಲಿ ಬ್ರೈಟ್ನೆಸ್ ಹಚ್ಚು ಕಮ್ಮಿ ಮಾಡ್ಕೊಳ್ರಿ. ಆಮೇಲೆ ಮಾಡ್ತೀನಿ. ಆಯ್ತು, ಸರಿ, ತಿನ್ನಿ, ಮಿಸ್ ಮಾಡ್ಬಿಡ್ತೇವೆ. ಸರಿ ಆಯ್ತು, ನೀವು ಊಟ ಮಾಡಿ. ನೀವ್ ಮಾಡೋ ಕೆಲ್ಸಕ್ಕೆ ನಂಗೆ ಗೊತ್ತಿತ್ತು, ನೀವು ಡೇರ್ ಕೊಟ್ರೆ ನಾ ಇದನ್ನೇ ಕೊಡ್ತೀರ ಅಂತ ನನ್ಗೆ ಗೊತ್ತಿತ್ತು. ಸೂಪರ್, ಥ್ಯಾಂಕ್ ಯು. ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಕ್ಕಾಗುತ್ತಾ ರಣ ಅವ್ರ ಬಗ್ಗೆ? ತುಂಬ ಒಳ್ಳೆ ವ್ಯಕ್ತಿ, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಈಸ್ ಅ ಜೆಂಟಲ್ಮನ್, ವೆರಿ ಸ್ವೀಟ್. ಜೆಂಟಲ್ಮನ್ ಲೈಕ್ ಕರುಣಾಕರ. ಹೌದು, ಜೆಂಟಲ್ಮನ್ ಲೈಕ್ ಕರುಣಾಕರ. ಸೊ ಇನ್ನು ಸ್ವಲ್ಪ ದಿನದಲ್ಲಿ ಮದುವೆದು ಡೇಟ್ಸ್ ಎಲ್ಲ ಅನೌನ್ಸ್ ಮಾಡ್ತೀವಿ. ಸೊ ಹೀಗೆ ಮ್ಯಾಮ್, ಈ ನಮ್ಮ ಪ್ರಕಾರ ಅಂದರೆ ಈ ಫಿಲಮ್ ಇಂಡಸ್ಟ್ರಿ ಇರುತ್ತಲ್ಲ, ಸೊ ಇದೇ ಇಂಡಸ್ಟ್ರಿಗೆ ಬಂದಮೇಲೆ ಅದೇ ಇಂಡಸ್ಟ್ರಿಯಲ್ಲಿ ಇರೋರು ಸಿಗ್ಬೇಕು, ಎಲ್ಲರೂ ಆ ಥರ ಒಂದು ಆಸೆ ಇರುತ್ತೆ. ಸೊ ಆಸೆ ಈಡೇರಿದಾಗ ನಿಮಗೆ ಎಷ್ಟು ಲಕ್ಕಿ ಅನಿಸುತ್ತೆ ಮ್ಯಾಮ್? ಯಾಕಂದರೆ ಎಲ್ರಿಗೂ ಭಾಗ್ಯ ಇಲ್ಲ, ಯಾಕಂದರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹೌದು, ಇಲ್ಲ ಅದು ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ಈಗ ಹುಡುಗರು ಅಂತ ಬಂದಾಗ ಅವ್ರದ್ದೇ ಒಂದು ಬೇರೆ ವ್ಯೂ ಇರುತ್ತೆ, ಹುಡುಗಿ ಅಂತ ಬಂದಾಗ ಅವ್ರದ್ದೇ ಒಂದು ಬೇರೆ ವ್ಯೂ ಇರುತ್ತೆ. ಸಡನ್ ಆಗಿ ಅದೊಂದು ವೈಬ್ ಮ್ಯಾಚ್ ಆಗಬೇಕು ಅಂತ ಬಂದಾಗ ಅದು ಕಷ್ಟನೇ. ಆ್ಯಂಡ್ ನಮ್ಮಲ್ಲೂ ಕೂಡ ಅದಾಯಿತು. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಅವರು ನನ್ನ ವ್ಯೂವನ್ನು ಅರ್ಥ ಮಾಡ್ಕೊಳ್ತಾರೆ ಆ್ಯಂಡ್ ನಾನು ಅವರ ವ್ಯೂವನ್ನು ಅರ್ಥ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್. ಮೇಜರ್ ಆಗಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಅವರು ಕಪಲ್ಸ್ ಆಗಿರೋರು ಯಾವುದೇ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ರು ಸರಿ, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಚೆನ್ನಾಗಿದ್ರೆ ಇಟ್ಸ್ ವೇ ಮೋರ್ ಬೆಟರ್ ಅಂತ ನನ್ಗೆ ಅನ್ಸುತ್ತೆ. ಓಕೆ ಮ್ಯಾಮ್, ಜಸ್ಟ್ ಫಾರ್ ಕ್ಯೂರಿಯಸ್, ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು ಮ್ಯಾಮ್? ನಾನೇ ಮಾಡಿದ್ದು. ಸೀರಿಯಸ್ಲಿ? ಹೌದು. ಯೂಶಲಿ ಬಾಯ್ಸ್ ಅಲ್ವಾ ಮಾಡೋದು? ಯೂಶಲಿ ಬಾಯ್ಸ್ ಮಾಡ್ತಾರೆ, ಅಂದರೆ ಇಬ್ರಿಗೂ ಒಂದು ಫೀಲಿಂಗ್ಸ್ ಇತ್ತು, ಬಟ್ ಇಬ್ರು ಹೇಳ್ಕೊಂಡಿರ್ಲಿಲ್ಲ. ಆಮೇಲೆ ಅವರು ನನ್ನ ಹತ್ರ ಹೇಳಿರ್ಲಿಲ್ಲ, ಅವ್ರ ಅಮ್ಮನ ಹತ್ರ ಹೇಳಿದ್ರು, ನಾನು ರಾಧನ್ ಇಷ್ಟಪಡ್ತಿದ್ದೀನಿ ಅಮ್ಮ ಅಂತ. ಅವರಮ್ಮ ನನಗೆ ಒಂದ್ಸಲ ಕಾಲ್ ಮಾಡಿ, ರಾಧಾ ಆಯ್ತಾರ ಪಾಪು ಅಂತ ಕರೀತಾರೆ, ಪಾಪು ನಿಮ್ಮನ್ನ ಇಷ್ಟಪಡ್ತಾರಂತೆ ಅಂತ ಹೇಳಿದ್ರು. ಅಂಡ್ ಅದಾದ್ಮೇಲೆ ಓಕೆ, ಹಿ ಟು ಹ್ಯಾವ್ ಫೀಲಿಂಗ್ಸ್ ಆನ್ ಮಿ ಅಂತ ನಮ್ಗೆ ಯಾವಾಗ ಗೊತ್ತಾಯ್ತು, ದೆನ್ ನಾನೇ ಯಾಕೆ ಮಾಡಬಾರ್ದು ಅಂತ ಹೇಳಿ ಫಸ್ಟ್ ನಾನೇ ಪ್ರಪೋಸ್ ಮಾಡಿದ್ದು. ಅಮ್ಮ ಹೇಳಿದಂತ ಸ್ವಲ್ಪ ಒಂದು ವಾರ ಅಥವಾ 15 ದಿನ ಆದ್ಮೇಲೆ
ಪ್ರಪೋಸ್ ಮಾಡಿದ್ರು. ಸೂಪರ್ ಮ್ಯಾಮ್, ಆಲ್ ದಿ ಬೆಸ್ಟ್ ಮ್ಯಾಮ್, ಒಳ್ಳೇದಾಗಲಿ. Thank you. ಈಗ ರೀಸೆಂಟಾಗಿ ಎಂಗೇಜ್ಮೆಂಟ್ ಆಗಿದೆ. ಹೌದು. ಸೊ ನಿಮ್ಮ ಏಪ್ರಿಲ್ ಡಬಲ್ ಧಮಾಕ ಆ ಥರ. ಸರ್ ಸರ್ ನಿಮ್ಗೆ ಲಾಸ್ಟ್ ಕ್ವಶನ್ನು. ಸೊ ನೀವು ಟ್ರೂತ್ ಆರ್ಡರ್ ಕೇಳಲೇ ಇಲ್ಲ ಅವ್ರಿಗೆ ಮಾತ್ರ. ಡೇರೆ ಡೇರೆನಾ? ಅವ್ರು ಲಾಸ್ಟ್ ಟೈಮ್ ಮಾಡ್ತಿರಲ್ವ ಅಂತ ಕೇಳಿದ್ರು ಮಾಡ್ತೀನಿ. ಇಲ್ಲ ಸರ್ ಅದಲ್ಲ ಸರ್. ನೀವು ಮನೆಗೆ ಲೇಟಾಗಿ ಹೋಗ್ತಾ ಇದ್ದೀರಿ ಅಂದರೆ ಹೆಂಡತಿಗೆ ಹೇಳೋ 3 ಸುಳ್ಳುಗಳು. ತುಂಬಾ ಕೆಲಸ ಇತ್ತು, ತುಂಬಾ ಕೆಲಸ ಇತ್ತು. ಇದು ಡೇರ್ ಅಲ್ಲ, ಇದು ಡೇರ್ ಅಲ್ಲ, ಇದು ಟ್ರೂತ್. ಇದು ಅವ್ರು ಡೇರ್ ಹೇಳಿದ್ಮೇಲೆ ನೀವು ಟ್ರೂತ್ ಕೇಳ್ತಿದ್ದೀರಲ್ಲ, ಮಾಡಿಸಿ ಅವ್ರಿಗೆ ಕಾಲ್ ಮಾಡಿಸಿ. ಕಾಲ್ ಮಾಡ್ತೀರಿ. ತುಂಬಾ ಕೆಲಸ ಇತ್ತು, ತುಂಬಾ ಕೆಲಸ ಇತ್ತು, ತುಂಬಾ ಕೆಲಸ. ಇಲ್ಲ ಇದು ನಾನು ಒಪ್ಪಲ್ಲ, ನಾನು ಆಡಲ್ಲ, ಇದು ಒಪ್ಪಲ್ಲ ನಾನು. ಅವ್ರಿಗೆ ನನಗೆ ಮಾತ್ರ ಆಯ್ತು, ನೀವು ಕಾಲ್ ಮಾಡಿ ಸರ್. ಆಯ್ತು ಮಾಡಿ ಸರ್. ಇಲ್ಲ ಮಾಡಿ. ಅವ್ರೇನೋ ಬೈದ್ಬಿಟ್ರೆ ಎತ್ತಿದ ತಕ್ಷಣ ಎದ್ದಿದ ತಕ್ಷಣ ಫಸ್ಟ್ ಬೇಡ ಬೇರೆ ಇದ್ರೆ ಹೋಗಿ ನೋಡೋದು. ಅಲ್ಲ, ನಾನು ಮನೆಗೆ ಬರ್ತೀನಿ ಅಂತ ಹೇಳಕ್ಕೆ ನನ್ನ ಮನೆಗೆ ಹೋಗಿ 15-20 ದಿನ ಮೇಲೆ ಆಯ್ತು ಸಿನಿಮಾ ಕೆಲಸದಲ್ಲಿ. ಅದನ್ನೇನಾದ್ರು ಮನೆಗೆ ಬರ್ತಾ ಇದ್ದೀನಿ ಲೇಟ್ ಆಗುತ್ತೆ ಅಂದ್ರೆ ಕ್ಯಾಕರ್ ಸುಳ್ತಾರೆ. ಏನ್ ಸಿನಿಮಾ ರಿಲೀಸ್ ಆದ್ಮೇಲೆ ಬಂದ್ಬಿಡಿ ಅಂದ್ಬಿಡ್ತಾರೆ. ಅಲ್ಲ, ಅದನ್ನೇ ಈಗಲೇ 20 ದಿನ ಆಗೈತೆ ಅನ್ನೋದೇ ಬೇರೆ ತರ. ಇನ್ನೇನು ಸಂಜೆ ಲೇಟ್ ಆಗಿ ಬರ್ತೀನಿ ಅಂದ್ರೆ ಇನ್ನೆಲ್ಲ ಭಾಳ ಡೌನ್ ಮಾಡ್ತಾನೆ ಕ್ಯಾಮ್ರಾ ಅಂತ ಹೇಳ್ಬಿಟ್ಟು ಬೈದು ಲೇಟ್ ಆಗಿ ಬರ್ತೀನಿ. ಓಕೆ ಹಾಂ ಮ್ಯಾಮ್, ಈಗ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಸೊ ಮಗುನ್ ಕ್ಯಾರೆಕ್ಟರ್ ಮಾಡಿದಾನಲ್ಲ, ಸೊ ಅವ್ರ ಬಗ್ಗೆ ಹೇಳೋದಾದ್ರೆ. ಅಪ್ಪ ತುಂಬಾ ಚೂಟಿ, ತುಂಬಾ ತಲಹರಟೆ, ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾನೆ. ಬಟ್ ಒಂದ್ರ ಮೇಲೆ ಎಕ್ಸ್ಟ್ರಾ ಟೇಕ್ ಆಯ್ತು ಅಂದ್ರೆ ಅವ್ನು ಬರ್ತಿರ್ಲಿಲ್ಲ. ಅವ್ನು ಒನ್ ಟೇಕ್ ಆರ್ಟಿಸ್ಟ್, ಅವ್ನು ಬರಲ್ಲ. ನೀವೊಂದು ಟೇಕ್ ತಗೊಂಡ್ರಿ, ಇವ್ರೊಂದು ಟೇಕ್ ತಗೊಂಡ್ರು, ಕ್ಯಾಮ್ರಾಮನ್ ಅಂಕಲ್ ಒಂದು ಟೇಕ್ ತಗೊಂಡ್ರು, ನಾನು ಮಾಡಲ್ಲ ಅಂತಿದ್ದ. ಅವನಿಗೆ ಚಾಕ್ಲೇಟ್ ಕೊಟ್ಟು ಪೂಸಿ ಹೊಡೆದು ಹಾಗೆ ಎಷ್ಟು ಒಂದು 6 years 7 years ಏನೋ ಅವನಿಗೆ ಅದು ಮಾಡಬೇಕಾದ್ರೆ. ಇದ್ರಲ್ಲಿ ಪಾತ್ರದ ಹೆಸರೇನು ಮ್ಯಾಮ್? ಅವನ ಹೆಸರ ಭವಿಷ್ ಅಂತ. ಪಾತ್ರದ ಹೆಸರು ಅಪ್ಪು. ಸಾರಿ, ಅಪ್ಪು ಅಂತ. ಸೊ ಒರಿಜಿನಲ್ ಹೆಸರು ಭವಿಷ್ ಅಂತ. ಸೊ ತುಂಬ ಕಾಟ್ಲೆ ಕೊಡ್ತಿದ್ದ, ಬಟ್ ತುಂಬ ಒಳ್ಳೆ ಹುಡುಗ. ನನ್ಗೇನಾದರೂ ಹೊರಗಡೆ ಹೋಗ್ಬಿಟ್ರೆ ಅಮ್ಮ ಏನು ತಿಂತೀರಾ ಅಂತ ಕೇಳ್ತಿದ್ದ ಕಾಲ್ ಮಾಡಿ. ಇನ್ನು ನಾನು ಅವನಿಗೆ ಕೇಳಬೇಕು, ಅಮ್ಮ ಈ ಚಾಕ್ಲೇಟ್ ತಿಂತೀರಾ, ಈ ಚಾಕ್ಲೇಟ್ ತಿಂತೀರಾ, ನೀನು ಯಾವ ತಗೊತಿದ್ಯೋ ನನಗೂ ಅದನ್ನೇ ತಗೊಂಡ್ಬಾ ಅಂತ ಹೇಳಿ ಹೇಳ್ತಿದ್ದೆ. ಅವನು ಒಂದಷ್ಟು ಚಾಕ್ಲೇಟ್ ತೊಗೊಂಡು ಬರ್ತಿದ್ದ, ಕೊಡ್ತಿದ್ದ. ನಿನ್ಗೆ ಯಾರು ಇಷ್ಟ ಅಂತ ಕೇಳಿದ್ರೆ ನನಗೆ ಮಮತಾ ಅಮ್ಮ ಇಷ್ಟ ಅಂತ ಹೇಳ್ತಿದ್ದ. ತುಂಬ ಮುದ್ದು, ತುಂಬಾನೇ ಮುದ್ದು ಹುಡುಗ. ಅದು ಸ್ಕ್ರೀನ್ ಆಕ್ಟ್ ಮಾಡಿದ ಮೇಲೆ ಒಂದು ಕನೆಕ್ಷನ್ ಅನ್ನೋದು ಆಬ್ವಿಯಸ್ಲಿ ಬಂದೇ ಕನೆಕ್ಷನ್ ಮಾಡ್ಕೊಳ್ಬೇಕಾಯ್ತು. ಆಮೇಲೆ ಅವನ ಜೊತೆ ಕನೆಕ್ಟ್ ಆಗೋದು ಅಷ್ಟೊಂದು ಕಷ್ಟ ಏನಾಗಲಿಲ್ಲ. ಅವನು ಆಲ್ರೆಡಿ ನನ್ನನ್ನು ಒಂದು ಒಳ್ಳೆ ಫ್ರೆಂಡ್ ಥರ ನೋಡ್ತಾ ಇದ್ದ. ಸೊ ಹಾಗಾಗಿ ಕನೆಕ್ಟ್ ಆಗೋದು ಅಷ್ಟೊಂದು ಕಷ್ಟ ಆಗಲಿಲ್ಲ. ಬಟ್ ಒಂದು ಸೀನ್ ಮಾಡಬೇಕಾದ್ರಂತೂ ತುಂಬ ಕಷ್ಟ ಆಯಿತು. ಅವನಿಗೆ ಹುಷಾರಿರಲ್ಲ, ಅವನು ಆ ಸೀನ್ ಮಾಡಲ್ಲ ಅಂತ ಕೂತ್ಬಿಟ್ಟಿದ್ದಾನೆ, ನಾನು ಆ ಶಾರ್ಟ್ ಮಾಡಲ್ಲ ಅಂತ. ಅವನಿಗೆ ಹಿಂಸೆ ಮಾಡಿ ರಿಯಲ್ ಆಗಿ ಒರಿಜಿನಲ್ ಆಗಿ ಹಾಡು ಹೇಳಿ ಅವನ್ನ ತಟ್ಟಿ ಮಲಗಿಸಿ ಆಮೇಲೆ ತೆಗ್ದಿದಂಥ ಶಾರ್ಟ್ ಅದು. ಸೊ ಹೀಗೆ ಕೆಲವೊಂದು. ಸರ್, ಇನ್ನು ಸಿನಿಮಾದಲ್ಲೇ ಹೇಳೋದಾದ್ರೆ ಒಂದು ಸಿಚುವೇಶನ್ ಆಗಿ, ಸೊ ಯೂಶಲಿ ದೊಡ್ಡವ್ರು ಹೇಳ್ತಾ ಇರ್ತಾರೆ, ಸೊ ಜೀವನದಲ್ಲೇ ನಾವು ಏನು ಅಚೀವ್ ಮಾಡದೇ ಇದ್ರೂ ಪರವಾಗಿಲ್ಲ, ನೆಮ್ಮದಿಯಾಗಿರಬೇಕು ಅಂತ. ಎಸ್ಪೆಷಲಿ ಯಾರು ಕಾಲ್ ಮಾಡಿ ಸಾಲ ಇದೆ, ಯಾವಾಗ ಬಡ್ಡಿ ಆಗ್ತೀಯಾ, ಅಥವಾ EMI ಲೋನ್ಗಳು, ಯಾರು ಅದೆಲ್ಲ ಇರಲ್ವೋ ಅವರೇ ನೆಮ್ಮದಿಯಾಗಿರೋದು, ಅವರೇ ಶ್ರೀಮಂತರು ಅಂತ ಹೇಳ್ತಾರೆ. ಸೊ ಆ ಥರ ಸಿಚುವೇಶನ್ಗಳು ಈ ಸಿನಿಮಾದಲ್ಲೇ ಯಾವ್ಯಾವ ಥರ ಬರುತ್ತೆ ಸರ್? ನಾನು ಯೂಶಲಿ ಹೇಳೋದಾದ್ರೆ ಇದು ಒಂದು ಮಿಡಲ್ ಕ್ಲಾಸ್ ಬೇಸ್ಡ್ ಸಿನಿಮಾ. ಅಂದರೆ ಈ ಕ್ಯಾರೆಕ್ಟರ್ ಒಂದು ಲೋಯೆಸ್ಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಡೆಯುವಂಥದ್ದು. ಇವತ್ತು ಯಾರಿಗೆ ಸಾಲ ಇಲ್ಲ, ಈ ಸಿನಿಮಾದಲ್ಲಿ ನನಗೆ ಸಾಲ ಇತ್ತು. ಆ ಸಾಲದಲ್ಲಿ ಅವನು ಒದ್ದಾಡ ಸೀನ್ಸ್ಗಳು ಇಷ್ಟಿದ್ದಾರೆ. ನೆಮ್ಮದಿ ಅಂತ ಕಂಡುಕೊಳ್ಳೋದು ಸರ್ ಮಿಡಲ್ ಕ್ಲಾಸ್ ಅಲ್ಲಿ ಅದು ಅಸಾಧ್ಯವಾದ ಮಾತು. ಅವ್ರು ಯಾವಾಗ್ಲೂ ಮೇಲತ್ತಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ತೀರಾ ಕೆಳಗಿದೀವ, ನಾವು ಮೇಲುಗಡೆ ಆಸೆ ಬಿಟ್ಬಿಟ್ಟು ನಾವು ಬದುಕೋದು ಬೇರೆ. ಬಟ್ ಮೇಲೂ ಹೋಗಕ್ಕಾಗದೆ ಕೆಳಗೂ ಓದಕ್ಕಾಗದೆ ಇರ್ತಾರಲ್ಲ ಮಿಡಲ್ ಕ್ಲಾಸ್ ಅವರು, ಅವ್ರದ್ದು ಬದುಕು ಹೆಂಗೆ ಅಂತ ಹೇಳಿದ್ರೆ ಕೊಡ್ತಾ ಇರ್ತಾರೆ, ಹತ್ತಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಲೈಫ್ ಪೂರ್ತಿ ಇದ್ದಿದ್ದೆ. ಸೊ ಅದು ಈ ಸಿನಿಮಾದಲ್ಲಿ ಅದಿದೆ. ಏಪ್ರಿಲ್ 3ನೇ ತಾರೀಕು ನಾನು ಕರುಣಾಕರ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಯಾಕೆ ನೋಡಬೇಕು ಅಂತ ಕೇಳೋದಾದರೆ, ಇದು ಒಂದು ಫ್ಯಾಮಿಲಿ ಜಾನರು, ಅಂದರೆ ಒಂದು ಫ್ಯಾಮಿಲಿ ಕಂಟೆಂಟ್ ಇರುವಂಥ ಒಂದು ಸ್ವಚ್ಛವಾದಂಥ ಸಿನಿಮಾ. ಯಾವುದೇ ರೀತಿ ನೀವು ಸೆಕೆಂಡ್ ಥಾಟ್ ಇಲ್ದೇ ನೀವು ನಿಮ್ಮ ಮಕ್ಕಳು, ದೊಡ್ಡವರು ಇರ್ಬೋದು ಚಿಕ್ಕವರು ಇರ್ಬೋದು, ಕೂರಿಸ್ಕೊಂಡು ಅಚ್ಚುಕಟ್ಟಾಗಿ ನೋಡುವಂಥ ಸಿನಿಮಾ. ಕೊಟ್ಟಿರೋ ದುಡ್ಡಿಗೆ ಎಲ್ಲೂ ಮೋಸ ಆಗದೇ ಇರುವಂಥ ಒಂದು ಉತ್ತಮವಾದ ಸಿನಿಮಾ. ಸಿನಿಮಾ ತಂಡನೂ ಕೂಡ ಹೊಸಬ್ರು ಸಿನಿಮಾ
ಸೊ ಹೊಸಬ್ರನ್ನ ಕೈ ಹಿಡೀರಿ, ಬೆಳೆಸಿ. ಕನ್ನಡಕ್ಕೆ ಏನು ಮಾಡಬೇಕು, ನಾವು ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಕನ್ನಡ ನಮಗೆ ಕೊಡ್ತಾ ಇದೆ, ಒಂದು ಆಪರ್ಚುನಿಟಿ ಕೊಟ್ಟಿದೆ ನಿಮ್ಮೆಲ್ಲ ರಂಜಿಸೋಕ್ಕೆ. ಸೊ ಅದನ್ನು ಈ ಮೂಲಕ ನಾನು ಕೇಳ್ಕೊಳ್ಳೋದು, ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಎಂಜಾಯ್ ಮಾಡಿ ಹರಸಿ. ಥ್ಯಾಂಕ್ ಯು. ಓಕೆ ಮ್ಯಾಮ್, ಇದೇ ಲಾಸ್ಟ್ ನಾವು ಅಪಾಯವಿದೆ ಎಚ್ಚರಿಕೆಯಲ್ಲಿ ತೆರೆ ಮೇಲೆ ನೋಡಿದ್ವಿ, ಅಲ್ಲೂ ಚೆನ್ನಾಗಿ ಅನಿಸಿದ್ವಿ. ಸೊ ಮತ್ತೆ ಬರ್ತಾ ಇದ್ದೀರಾ, ಸೊ ಕೊನೆಯದಾಗಿ ಏನು ಹೇಳ್ತೀರಾ ಆಡಿಯನ್ಸ್? ಆಡಿಯನ್ಸಿಗೆ ನಾನು ಸಿನಿಮಾ ವೈಸು ನಾವು ಇಷ್ಟೊತ್ತು ಮಾತಾಡಿದ್ವಿ, ಏನೇನು ಕಂಟೆಂಟ್ ಇರುತ್ತೆ ಏನೇನು ಅಂತ ಹೇಳಿ. ಆ್ಯಂಡ್ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಆದರೆ, ನನ್ನ ಪಾತ್ರ ಮಮತಾ ಅಂತ ನಾನು ಆವಾಗಲೇ ಹೇಳಿದೆ, ಒಂದು ತಾಯಿ ಪಾತ್ರ. ಸೊ ಇಲ್ಲಿವರೆಗೂ ನಾನು ಮಾಡ್ದಿರೋವಂಥ ಕ್ಯಾರೆಕ್ಟರ್ ಇದು, ತುಂಬ ಬಾಯ್ಬಡ್ಕಿ ಆಗಿರೋವಂಥ ಒಂದು ಪಾತ್ರ ಇದು. ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ ನಾನಂತೂ. ಆ್ಯಂಡ್ ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸರ್ ಹೇಳ್ದ ಹಾಗೆ ಈ ಒಂದು ಸಿನಿಮಾವನ್ನು ಚಿಕ್ಕ ವಯಸ್ಸಿಂದ, ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಯಾರು ಬೇಕಾದರೂ ನೋಡಬಹುದಾದಂಥ ಸಿನಿಮಾ. ನಮ್ಮ ಸಿನಿಮಾಗೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಅದೊಂದು ಪ್ರೌಡ್ ಥಿಂಗ್. ಸಿನಿಮಾ ಪ್ರತಿಯೊಬ್ಬರ ಮನೆ ಮಾತಾಗುತ್ತೆ, ಪ್ರತಿಯೊಬ್ಬರ ಮನಸ್ಸಿಗೂ ತುಂಬ ಹತ್ತಿರವಾಗಿರುವಂಥ ಸ್ಟೋರಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಎಲ್ಲರೂ ಕೂಡ ಏಪ್ರಿಲ್ 3ನೇ ತಾರೀಕು ಸಿನಿಮಾವನ್ನು ತಪ್ಪದೆ ಥಿಯೇಟರ್ಗೆ ಹೋಗಿ ವೀಕ್ಷಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್, ಈ ಟೀಮ್ಗೆ ಒಳ್ಳೆಯದಾಗಲಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರ ಹ್ಯೂಮನ್ ರಿಲೇಷನ್ಶಿಪ್ ಮೇಲೆ, ಹ್ಯೂಮನ್ ಮೇಲೆ ಕಂಟೆಂಟ್ ಬೇಕಾಗಿರೋ ತುಂಬ ಅವಶ್ಯಕತೆ ಇದೆ. ಸೊ ಈ ಮೂವಿ ತುಂಬ ಚೆನ್ನಾಗಿ ಅನಿಸಿ, ಚೆನ್ನಾಗಿ ರನ್ ಆಗಲಿ. ಆ್ಯಂಡ್ ಇನ್ನೊಂದು, ನಮ್ಮ ಸಿನಿಮಾದಲ್ಲಿ ಪೇರೆಂಟ್ಸ್ದು ಮತ್ತು ಮಕ್ಕಳದು ಒಂದು ಬಾಂಡನ್ನು ನಾವು ತೋರಿಸ್ತೀವಿ. ತಾಯಿ ಮಗಂದು, ತಂದೆ ಮಗಂದು, ಮತ್ತು ಗಂಡ ಹೆಂಡ್ತಿದು, ಈ ಒಂದು ವ್ಯಾಲ್ಯೂಸನ್ನು ನಾವು ತೋರಿಸ್ತೀವಿ. ಸೊ ಪ್ರತಿಯೊಬ್ಬರು ಕೂತ್ಕೊಂಡು ಒಂದು ಸಿನಿಮಾ ನೋಡ್ತಾ ಇದ್ರೆ, ಇದು ನಮ್ಮ ಜೀವನಕ್ಕೆ ತುಂಬ ಹತ್ತಿರವಾಗಿದೆಯಲ್ಲ, ನಮ್ಮ ಜೀವನದಲ್ಲೂ ಈ ಥರ ಆಗಿತ್ತಲ್ಲ ಅನ್ನೋದೊಂದು, ಅಂದರೆ ಇಲ್ಲಾಂದರೆ ನಮ್ಮ ತಂದೆ ತಾಯಿ ನನಗೆ ಈ ಥರ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿದ್ರಲ್ಲ, ಬೆಳೆಸಿದ್ರಲ್ಲ ಅನ್ನೋದೊಂದು ಪ್ರತಿಯೊಬ್ಬರ ಮನಸ್ಸಲ್ಲೂ ಬರುತ್ತೆ. ಒಂದು ಪಾಯಿಂಟಲ್ಲಿ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಒಂದು ಒಳ್ಳೆ ಪ್ಯಾಕೇಜ್ ಅಂತ ಹೇಳ್ಬೋದು ನಮ್ಮ ಸಿನಿಮಾ. ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಇನ್ನೊಂದು ಸಲ ಹೇಳ್ತೀನಿ, ಏಪ್ರಿಲ್ 3ನೇ ತಾರೀಕು ನಾವು ತೆರೆ ಮೇಲೆ ಬರ್ತಾ ಇದ್ದೀವಿ. ಸೊ ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾವನ್ನು ವೀಕ್ಷಿಸಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.